ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರೋ ಚಾನಲ್. ನಾನು ನಿಮಗೆ ಇವತ್ತು ಡಿ ಸಿ ಕನ್ವರ್ಷನ್ ಈ ಖಾತಾದಲ್ಲಿರುವಂತಹ 30/40 ಲಕ್ಸುರಿ ಡೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಇದರ ಅಡ್ರೆಸ್ ಫುಲ್ ನಾನು ನಿಮಗೆ ಓನರ್ ನವೀನ್ ಸರ್ ಹತ್ರನೇ ಹೇಳಿಸ್ತೀನಿ. ಬಟ್ ಈಗ ಫ್ರಂಟ್ ಎಲಿವೇಷನ್ ನೋಡಿ, ಇದು ನಮಗೆ ವೆಸ್ಟ್ ಫೇಸ್ ಗೇಟ್ ಇರುತ್ತೆ, ನಾರ್ತ್ ಫೇಸ್ ಮೇನ್ ಡೋರು. ಗೇಟ್ ನೋಡ್ತಾ ಇದ್ದೀರಾ, ಫೋಲ್ಡಬಲ್ಲು ನವಿಲ್ಲು CNC ಕಟ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ. 4 ಫೋಲ್ಡಬಲ್ ಇರುತ್ತೆ. ಹಾಗೆ ಪ್ಲಾಂಟರ್ ಬಾಕ್ಸ್ ಕೂಡ ಇದೆ, ಮತ್ತು ಸ್ಟ್ರಕ್ಚರ್ ಪೇಂಟು, ಮೇಲ್ಗಡೆ ಬಾಲ್ಕನಿ ಮತ್ತು ಪರ್ಗೋಲಾ ಸಿಸ್ಟಮ್ ಮಾಡಿಕೊಟ್ಟಿರುವಂಥದ್ದು. ಫಂಡ್ರ್ ಮ್ಯಾಕ್ಸ್ ಎಲ್ಲ ಅಟ್ಯಾಚ್ ಆಗಿದೆ. ರಸ್ತೆ ಬಗ್ಗೆ ಹೇಳಬೇಕನ್ನೋ ಹಾಗಿದೆ, 30 ಫೀಟ್ ವೈಡ್ ರೋಡು, ಟಾರ್ ರೋಡಲ್ಲೇ ಆಗಿರುತ್ತೆ. ಸೆಟ್ ಬ್ಯಾಕ್ ಎಲ್ಲ ಸುತ್ತ ಬಿಟ್ಟಿದ್ದೀವಿ. ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ಮನೆ ಒಳಗಡೆಯಿಂದ ಕವರ್ ಮಾಡಿ ತೋರಿಸ್ತೀನಿ. ವೀಡಿಯೋ ಕೊನೆ ತನಕ ನೋಡ್ತಾ ಇರಿ. ಪ್ರೈಸ್ ಆಲ್ಸೋ ವೀಡಿಯೋ ಎಂಡಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಈ ಮನೆ ಓನರ್ ನವೀನ್ ಸರ್ನ ಮೀಟ್ ಮಾಡಿಸ್ತೀನಿ. ನವೀನ್ ಸರ್, ನಮಸ್ಕಾರಗಳು. ನಮಸ್ತೆ ಸರ್. ಸರ್, ಹೇಗಿದ್ದೀರಾ? ಆರಾಮಾಗಿದ್ದೀನಿ ಸರ್. ತಾವು ಸರ್? ಸರ್ ಸೂಪರ್. ಗುರುಗಳೇ, ನನಗೆ ಈ ಮನೆ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಸರ್, ಇದು ಎಕ್ಸಾಕ್ಟಾಗಿ ಸೈಟ್ ನಂಬರ್ 3, ಓಕೆ, ಆರ್ಚರ್ಡ್ ರೋಡ್, SST ಕನ್ವೆನ್ಷನ್ ಹಾಲ್ ನಿಯರ್ ಬೈ ಇರುತ್ತೆ. ಓಕೆ, ಕೆಂಗೇರಿ ಮೆಟ್ರೋ ಸ್ಟೇಷನಿಂದ 700 ಮೀಟರ್ಸ್ ಆಗುತ್ತೆ. ಅಷ್ಟೇನಾ? ನಿಯರ್ ಬೈ ಸರ್, 700 ಮೀಟರ್ಸು ಆಗಲ್ಲ. ಓಕೆ, ಮೈಸೂರು ಬೆಂಗಳೂರು ಹೈವೇ ಆಗ್ಬೋದು, ನೈಸ್ ರೋಡ್ ಟೋಲ್ ಆಗ್ಬೋದು, ಎಲ್ಲನೂ ನಿಯರ್ ಬೈ ಇದೆ. 1.5 ಕಿಲೋಮೀಟರಲ್ಲಿ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಬರುತ್ತೆ. ಗುಡ್. ಇಲ್ಲಿ ಎಜುಕೇಷನ್ ಸ್ಕೂಲ್ಗಳು ಬಂದ್ಬಿಟ್ಟು ಮಾರಿಗೋಲ್ಡ್ ಸ್ಕೂಲ್ ಇದೆ 2.5 ಕಿಲೋಮೀಟರಲ್ಲಿ. ಹಾಂ, ಮತ್ತು ಇದು DC ಕನ್ವರ್ಷನ್ ಈ ಖಾತಾ ಆಗಿದ್ದು, ಪ್ರಾಪರ್ಟಿ ಆಗಿದ್ದು. ಓಕೆ, ತುಂಬ ಕನ್ವೀನಿಯೆಂಟ್ ಲೊಕೇಶನಲ್ಲಿ ಲಕ್ಸುರಿಯಾಗಿ ಕಟ್ಟುವಂಥ ಡೂಪ್ಲೆಕ್ಸ್ ಮನೆ ಆಗಿರುತ್ತೆ ಸರ್. ನೋಡೋಣ ಗುರುಗಳೇ, ನೀವು ಯಾವ ಥರ ಮಾಡಿಕೊಟ್ಟಿದ್ದೀರ ಅಂತ ನಾನು ತೋರಿಸ್ತಾ ಹೋಗ್ತೀನಿ ವೀಕ್ಷಕರಿಗೆ. ಬನ್ನಿ ಸರ್. ಗುರುಗಳೇ, ಇದು ಯಾವ ಖಾತಾ ಅಂತಂದ್ರೆ ಇನ್ನೊಂದ್ಸಲ ಹೇಳ್ತೀರಾ? ಇದು ಸರ್ BBMP ಲಿಮಿಟಲ್ಲಿ ಬರುವಂಥ DC ಕನ್ವರ್ಷನ್ ವಿತ್ ಈ ಖಾತಾ ಸರ್. ಈ ಖಾತಾ ಇದು 30/40 ವೆಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಓಕೆ, ಇದರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಬಂದ್ಬಿಟ್ಟು 1 RK ಇದೆ. ಓಕೆ, ಮೇಲ್ಗಡೆ 4 ಬೆಡ್ರೂಮ್ ಲಕ್ಸುರಿಯಸ್ ಡೂಪ್ಲೆಕ್ಸ್ ಇದೆ ಸರ್. ಡನ್ ಗುರುಗಳೇ. 2 ನಿಮಿಷ, ನಾನು ಇಲ್ಲಿ ನೀವು ಪಾರ್ಕಿಂಗಲ್ಲಿ ಏನೇನು ಮಾಡಿಕೊಟ್ಟಿದ್ದೀರ ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು 2 ಕಾರ್ನ ನಿಲ್ಲಿಸ್ಕೋಬೋದು, 2 XUV ಬಿಗ್ ಕಾರ್ಗಳನ್ನ ನಿಲ್ಲಿಸ್ಕೋಬೋದು, ಅದ್ರ ಜೊತೆಗೆ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಸುತ್ತ ನೋಡ್ತಾ ಇದ್ದೀರಾ, MS ರೇಲಿಂಗ್ಸ್ ಮಾಡಿಕೊಟ್ಟಿದ್ದಾರೆ ಸೇಫ್ಟಿಗೋಸ್ಕರ. ಅಲ್ಲಲ್ಲಿ ನಿಮಗೆ CCTV ಕ್ಯಾಮ್ರಾ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಮತ್ತು ಫ್ಲೋರಿಂಗ್ 1/1 ಸೆರಾಮಿಕ್ ಟೈಲ್ಸ್ನ ಮಾಡಿಕೊಟ್ಟಿರುವಂಥದ್ದು. ಗ್ಯಾಸ್ ಪ್ರಾವಿಷನ್ ಆಗಲಿ ನಿಮಗೆ ಅಲ್ಲಿ ಸಿಗುತ್ತೆ. ನೀವು ಎಷ್ಟೇ ಗ್ಯಾಸ್ಗಳು ಇದ್ರೂ ಬೇಕಾದ್ರೂ ಇಟ್ಕೋಬೋದು. ಬಟ್ ಇಲ್ಲಿ 1 RK ಇರೋದ್ರಿಂದ ಮತ್ತು ಮೇಲ್ಗಡೆಗೋಸ್ಕರ 2 ಸಿಲಿಂಡ್ರು ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸಂಪ್ನ ಮಾಡಿಕೊಟ್ಟಿದ್ದಾರೆ. ನವೀನ್ ಸರ್, ಸಂಪ್ ಎಷ್ಟು ಕಿಲೋ ಸರ್? ಸಂಪ್ ಎಷ್ಟು ಇದೆ ಅಂದರೆ 17,500 ಲೀಟರ್ಸ್ ಕೆಪಾಸಿಟಿ ಇರೋಂಥ ಸಂಪು. ಓಕೆ, ಇದಕ್ಕೆ ನಾವು ಬೋರ್ವೆಲ್ ಇದೆ ಸರ್. ಹಾಂ, ಅದು 550 ಮೀಟರ್ಸ್ 550 ಫೀಟ್ ಡೆಪ್ತ್ ಇದೆ. ಓಕೆ, 200 ಫೀಟ್ಗೆಲ್ಲ ನೀರು ಬಂದಿದೆ. ಮತ್ತೆ ಇಲ್ಲಿ ನಮಗೆ ಕಾವೇರಿ ಪ್ರಾವಿಷನ್ ಇದೆ. ಅದಕ್ಕೆ ಕಾವೇರಿ ವಾಟರ್ಗೋಸ್ಕರ ಆ ಕಾರ್ನರ್ಲಿ ಪ್ರಾವಿಷನ್ ಮಾಡಿ ಬಿಟ್ಟಿದ್ದೀವಿ ಸರ್. ಓಕೆ, ಆಲ್ರೆಡಿ ಯೂಶಲಿ ಎಲ್ಲ ಕನೆಕ್ಷನ್ ಆಲ್ರೆಡಿ ಆಗಿದೆ ಸರ್. ಸರಿ ಸರಿ ಸರಿ. ಮತ್ತು ಇಲ್ಲಿ ಎಲೆಕ್ಟ್ರಿಕ್ ಮೀಟರ್ ಎಲ್ಲ ಪರ್ಮನೆಂಟು ಆಗಿದೆಯಾ? ಎಲೆಕ್ಟ್ರಿಕಲ್ ಮೀಟರ್ ಟೆಂಪ್ರವರಿ ಕನೆಕ್ಷನ್ ಇದೆ. ಓಕೆ, ಪರ್ಮನೆಂಟ್ ಬರುತ್ತೆ ಸರ್. ಸರಿ, ಅಪ್ಲೈ ಮಾಡಿದ್ದೀರಾ? ಎಸ್ ಸರ್. ಬನ್ನಿ 1 RKನ ತೋರಿಸ್ಕೊಡೋಣ ನಮ್ಮ ವೀಕ್ಷಕರಿಗೆ. ನೋಡ್ತಾ ಇದ್ದೀರಾ ಗೆಳೆಯರೆ, ನೀವು ಏನು ಬಿಲ್ಡಿಂಗ್ ಇದೆಯಲ್ಲ, MS ರೇಲಿಂಗ್ಸಿಂದ ಫಿನ್ಸಿಂಗ್ ಮಾಡಿದ್ದಾರೆ. ಯಾವುದೇ ಕಾರಣದಿಂದ ಹೊರಗಡೆಯವರು ಒಳಗಡೆ ಎಂಟ್ರಿ ಆಗೋದಕ್ಕೆ ಚಾನ್ಸ್ ಇಲ್ಲ. ಆಮೇಲೆ ಇದೊಂದು ಹೇಳೋದು ಮರ್ತೆ, ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ 2/4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಹಾಗೆ ಬ್ಲಾಕ್ ಬಾರ್ಡರ್ನ ಕೊಟ್ಟಿರುವಂಥದ್ದು. ಓಕೆ ಗುರುಗಳೇ, ಇದು ನಾವು ರೂಮ್ನ ಹೇಗೆ ಕನ್ವರ್ಷನ್ ಮಾಡ್ಕೋಬೋದು? ಬಾಡಿಗೆ ಕೊಡ್ಬೋದಾ ಅಥವಾ ಏನು ಸರ್? ಇದು ಲೊಕೇಶನ್ ಬಂದ್ಬಿಟ್ಟು ತುಂಬಾ ಅಡ್ವಾಂಟೇಜ್ ಆಗಿರೋದ್ರಿಂದಾಗಿ ನೀವು ಕಮರ್ಷಿಯಲ್ ಆದ್ರೂ ಯೂಸ್ ಮಾಡ್ಬೋದು, ಕಮರ್ಷಿಯಲ್ ಶಾಪ್ ತರ. ಇಲ್ಲ ಅಂತಂದ್ರೆ ನೀವು 1 RKನ ರೆಂಟ್ ಕೊಡ್ಬೋದು. ಇಲ್ಲಿ ಆಲ್ಮೋಸ್ಟ್ 1 RKಗೆಲ್ಲ 10+ ಬರ್ತಾ ಇದೆ ರೆಂಟ್. ಸೂಪರ್. ಇದು ನೀವು ನಿಂತಿದ್ದೀರಲ್ಲ, ಬೋರ್ವೆಲ್ ಇದು ಬೋರ್ವೆಲ್ ಸರ್. ಇದು ಎಷ್ಟು ಡೆಪ್ತ್ ಇದೆ ಸರ್? 550 ಫೀಟ್ ಡೆಪ್ತ್ ಇದೆ. ಓಕೆ, 200 ಫೀಟಲ್ಲೆಲ್ಲ ವಾಟರ್ ಕನೆಕ್ಷನ್ ಬಂದ್ಬಿಟ್ಟಿದೆ. ಸೂಪರ್ ಗುರುಗಳೇ. ನಾವು ಕಂಪ್ಲೀಟ್ 500 ಫೀಟ್ವರೆಗೂ ಬೋರ್ವೆಲ್ ಇಳಿಸಿದ್ದೀವಿ ಸರ್. ನೀರು ಚೆನ್ನಾಗಿ ಬರ್ತಾ ಇದೆಯಲ್ವಾ? ಬರ್ತಾ ಇದೆ, ಅಷ್ಟೇ ಸಾಕು. ಓಕೆ, ಇದು 1 RK ಗೆಳೆಯರೆ. ಇದು 1 RK ಸರ್. ಓಕೆ, ನೀವು 1 RKನ ಇದು ಅವ್ರು ಹೇಳಿದ ಹಾಗೆ ಓನ್ ಯೂಸ್ಗಾದರೂ ಯೂಸ್ ಮಾಡಿ, ಅಥವಾ ಯಾರಿಗಾದರೂ ಬಾಡಿಗೆ ಕೊಡ್ತೀನಿ ಅಂದ್ರೂ ಕೊಡ್ಬೋದು. ವೆಂಟಿಲೇಷನ್ ನೋಡಿ, 2 ಕಡೆಯಿಂದ ಚೆನ್ನಾಗಿ ವಿಂಡೋ ಕೊಟ್ಟಿದ್ದಾರೆ. ಇದು ನ್ಯಾಚುರಲ್ ಲೈಟಲ್ಲಿ ನೋಡ್ತಿದ್ದೀರಾ ನೀವು. ಇಲ್ಲೊಂದು ರೂಮ್ ಇದೆ, ಹಾಗೆ ಒಳಗಡೆ ಕೂಡ ಒಂದು ರೂಮ್ ಮಾಡಿದ್ದಾರೆ. ಇಲ್ಲೂ ಕೂಡ ಕ್ರಾಸ್ ವೆಂಟಿಲೇಷನ್ನು. ಸೂಪರ್. ಓ, ಬಾತ್ರೂಮ್ ಇದೆ ಇಲ್ಲಿ. ಇದು ಅಟ್ಯಾಚ್ ವಾಶ್ರೂಮ್ ಇದೆ ಸರ್. ಕಾಟ್ ಇಲ್ಲ ಅಂದ್ರೆ ನೀವು ಹಾಕಬಹುದು. ಮತ್ತೆ ಗುರುಗಳೇ, ಚೆನ್ನಾಗಿ ಮಾಡಿದ್ದೀರಾ ಇಲ್ಲಿ. ಇದು ಸ್ಪೇಸಸ್ ಬೆಡ್ರೂಮ್ ಸರ್. ಇದಕ್ಕೆ ನಾವು ಆಲ್ರೆಡಿ ಈ ಕಾರ್ನರ್ಗೆ ವಾಟರ್ ಬರೋದನ್ನ ಪ್ರಾವಿಷನ್ ಮಾಡಿ ರೆಡಿ ಇದೆ ಸರ್. ಮೂವಬಲ್. ಅದನ್ನ ಇಲ್ಲಿಗೆ ಲಿಫ್ಟ್ ಮಾಡ್ಕೊಂಡು ಅದು ತೊಗೊಂಬಂದ್ಬೇಕಾದ್ರೆ ಇಲ್ಲಿ ಇಡ್ಬೋದು. ಸರಿ ಸರಿ ಗೆಳೆಯರೆ, ನೀವು ಇದು ಬೇಕಾದರೆ ಒಂದು ಕಿಚನ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಿದೆ ನೋಡಿ,
ಗ್ಯಾಸ್ ಪೈಪು ಬಿಟ್ಟಿದ್ದೀವಿ ಮತ್ತು ಇನ್ಲೆಟ್ಟು ಇದೆ ಮತ್ತು ಇಲ್ಲಿ ಕೆಳಗಡೆ ಔಟ್ಲೆಟು ಇದೆ. ಇಲ್ಲಿ ಜಸ್ಟ್ ಒಂದು ಸ್ಲ್ಯಾಬ್ನ ಹಾಕ್ಕೊಂಡ್ರೆ ಅಡುಗೆ ಮನೆ ರೆಡಿ ಆಗಿಬಿಡುತ್ತೆ ಅಲ್ವಾ ಗುರುಗಳೇ? ಹೌದು ಸರ್. ಎಸ್, ನಾವು ಇಲ್ಲಿ ಟಿವಿ ಕ್ಯಾಬಿನೆಟ್ ಕೂಡ ಪ್ರಾವಿಷನ್ ಮಾಡಿದ್ದೀವಿ ಸರ್. ಹಾಂ. ಸ್ವಿಚ್ ಕೊಟ್ಟಿದ್ದೀವಿ. ಇದು ಒಂದು ಎಕ್ಸ್ಟ್ರಾ ಸ್ಪೇರ್ ಗ್ಲಾಸ್ ತಂದಿರುತ್ತೆ, ರಿಮೂವ್ ಮಾಡಬೇಕು ಸರ್. ಓಕೆ. ಬಟ್ ಈ ಮನೆಗೆ ಏನೇ ತಂದಿದ್ದು ಅದು ಮನೆಗೆ ತಂದಿರೋದು ಎಕ್ಸ್ಟ್ರಾ ಪೀಸ್ ಕಟಿಂಗ್ ಬಂದ್ಬಿಟ್ಟಿದೆ. ರೈಟ್ ಗೆಳೆಯರೆ, ಇದು ಇಷ್ಟು ನೀವು ಗ್ರೌಂಡ್ ಫ್ಲೋರಲ್ಲಿ ಈ ಮನೆಯ ಬಗ್ಗೆ ನೋಡಿರುವಂಥದ್ದು. ಈಗ ಆ್ಯಕ್ಚುಲಿ ನಿಜವಾಗ್ಲೂ ಮನೆ ನೋಡಬೇಕನ್ನೋ ಹಾಗಿದ್ರೆ ಮೇಲ್ಗಡೆ ನೋಡಬೇಕು. ಬನ್ನಿ ಕರ್ಕೊಂಡೋಗಿ ತೋರಿಸ್ತೀನಿ. ಇದು ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟ್ನ ಕೊಟ್ಟಿದ್ದಾರೆ. ಸ್ಟೇರ್ ಕೇಸಿಗೆ 4 ಅಡಿ ವೈಡ್ ಆಗಿದೆ. SS ರೈಲಿಂಗ್ಸು 304 ಗೇಜಿಂದು. ಅಂದರೆ ಸೋಫಾ ಎಲ್ಲ ನೀವು ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು, ಆ ಥರ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಪಾರ್ಕಿಂಗ್ ಲೇಔಟ್ ಈ ಥರ ಕಾಣಿಸುತ್ತೆ ನೋಡಿ. ಈಸಿಯಾಗಿ 2ರಿಂದ 3 ಕಾರ್ ನಿಲ್ಸ್ಕೊಬೋದು, ಡೌಟೇ ಇಲ್ಲ. ಸ್ಪೇಷಿಯಸ್ ಜಾಗ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ದೊಡ್ಡ ದೊಡ್ಡ ಸೋಫಾ ಆಗಲಿ, ಟಿ ವಿ ಅಥವಾ ಏನೇ ಇದ್ರೂ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಇನ್ನೊಂದು ಈ ಮನೆ ವಿಶೇಷತೆ ಏನಂತಂದರೆ, ಯಾರಾದರೂ ಮನೆ ಕೆಲಸದವ್ರು ಬಂದರು ಅಂತಂದರೆ ಮನೆ ಒಳಗಡೆಯಿಂದನೇ ಹೋಗ್ಬೇಕಂತ ಏನೂ ಇಲ್ಲ. ಅವರಿಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ನಾವು. ಜಸ್ಟ್ ಬೀಗ ಓಪನ್ ಮಾಡಿಬಿಟ್ರೆ ಗೇಟಿಂದು ಇಲ್ಲಿದ್ದ ಹೋಗಿ ಸೆಟ್ ಬ್ಯಾಕಲ್ಲಿ ಅಂದರೆ ಯುಟಿಲಿಟಿ ಏನಿದೆಯಲ್ಲ ಅಲ್ಲಿ ಬಂದು ಪಾತ್ರೆ ಎಲ್ಲ ಬೆಳಗ್ಗೆ ಇಟ್ಟು ಹೋಗ್ತಾರೆ. ಮೇಲಿಂದ ಕೆಳಗಡೆ ನಮಗೆ ಗೆಳೆಯರಿ ಈ ಥರ ಕಾಣಿಸುತ್ತೆ. ರೈಟ್. ಈಗ ಸರ್ ಇದು ಯಾವ ಫೇಸ್ ಡೋರ್ ಬರುತ್ತೆ ಸರ್? ಇದು ನಾರ್ತ್ ಫೇಸ್ ಡೋರ್ ಇದೆ. ವೆಸ್ಟ್ ಫೇಸ್ ಸೈಟು ನಾರ್ತ್ ಫೇಸ್ ಮೇನ್ ಡೋರ್ ಇದೆ. ಇದಕ್ಕೆ ಕಂಪ್ಲೀಟ್ ನಾವು ಸ್ಮಾರ್ಟ್ ಲಾಕ್ ಇರುವಂಥದ್ದು ಇನ್ಸ್ಟಾಲ್ ಮಾಡಿದ್ದೀವಿ. ಯುರೋಪ ಲಾಕ್ ಮಾಡಿದ್ದೀವಿ. ಇದು ಕಂಪ್ಲೀಟ್ 9x5 ಸೆಕ್ಷನ್ ಇರುವಂಥದ್ದು ಟೀ ಕುಡ್ ಸರ್. ಸೂಪರ್ ಕಾಣಿಸ್ತಾ ಇದೆ ಗೆಳೆಯರೆ, ಡೌಟೇ ಇಲ್ಲ. ಅದು ಬಯೋಮೆಟ್ರಿಕ್ಕು ಮತ್ತು ಪಾಸ್ವರ್ಡು. ಇದು ಬಯೋಮೆಟ್ರಿಕ್ ಇದೆ ಸರ್, ಪಾಸ್ವರ್ಡ್ ಇದೆ, ಅಲಾಂಗ್ ವಿತ್ ನಿಮಗೆ ಕಾರ್ಡ್ ಆಕ್ಸೆಸ್ ಇದೆ ಸರ್. ಟೋಟಲ್ 3 ಆಕ್ಸೆಸ್ ಇದೆ. 3 in 1. ನೀವು ಅಪ್ ಟು 100 ಪಾಸ್ವರ್ಡ್ ವರೆಗೆ ಎಂಟ್ರಿ ಮಾಡ್ಬೋದು ಸರ್. ಬನ್ನಿ ಒಳಗಡೆ ಹೋಣ. ಯಾರೇ ಮನೆಗೆ ಬಂದರೆ ಸ್ಲಿಪ್ಪರ್ನ ದಯವಿಟ್ಟು ಹೊರಗಡೆ ಬಿಟ್ಟು ಒಳಗಡೆ ಬನ್ನಿ. ಓಕೆ, ಈಗ ನಾನು ಎಂಟ್ರಿ ಆಗಿದ್ದೀನಿ ಗೆಳೆಯರೆ. ಇಲ್ಲಿ 2 ಪಾರ್ಟೇಷನ್ ಮಾಡಿಕೊಟ್ಟಿದ್ದಾರೆ. ಒಂದು ರೈಟ್ ಸೈಡಿಗೆ ಹಾಲು, ಟಿ ವಿ ಕ್ಯಾಬಿನೆಟು, ಹಿಡನ್ ಬೆಡ್ರೂಮು ಆ ಥರ ಇದೆ. ಇನ್ನೊಂದು ಪಾರ್ಟೇಷನಲ್ಲಿ ನಿಮಗೆ ಡೈನಿಂಗ್ ಹಾಲ್ ಏರಿಯಾ, ಕಿಚನ್ನು, ಪೂಜಾ ರೂಮು ಮಾಡಿಕೊಟ್ಟಿದ್ದಾರೆ. ನಾನು ನಿಮಗೆ ಫಸ್ಟು ರೈಟಲ್ಲಿ ಇರುವಂಥದ್ದನ್ನ ಕವರ್ ಮಾಡಿ ತೋರಿಸ್ತೀನಿ. ಸರ್ ಇಲ್ಲಿ ಹಾಲಲ್ಲಿ ನೀವು ಏನೇನು ಮಾಡಿಕೊಟ್ಟಿದ್ದೀರೋ ಒಂದ್ಸಲ ನಮ್ಮ ವೀಕ್ಷಕರಿಗೆ ಹೇಳಿ. ಸರ್ ಇಲ್ಲಿ ಬಂದ್ಬಿಟ್ಟು ನಾವು ಸ್ಪೇಸಸ್ 18 ಫೀಟ್ ಏನೋ ಬಂದಿದೆ ಸರ್. 18 ಫೀಟ್ ಬಂದಿದ್ದಾರೆ ಸರ್. ಕಂಪ್ಲೀಟ್ ನಾವು ಇದಕ್ಕೆ ಇಲ್ಲಿ ನಿಮಗೆ ಪ್ಯಾನಲಿಂಗ್ ಮಾಡಿದ್ದೀವಿ ಸರ್. ಇಲ್ಲಿ ಬಂದ್ಬಿಟ್ಟು ನಿಮಗೆ ಟಿ ವಿ ಕ್ಯಾಬಿನೆಟ್ ಮಾಡಿದ್ವಿ. ಸ್ಪೇಸಿಯಸ್ ಆಗಿರೋದು ಅಕ್ರಿಲಿಕ್ ಶೀಟಲ್ಲಿ ಕ್ಯಾಬಿನೆಟ್ ಮಾಡಿದ್ವಿ. ಗೋಲ್ಡ್ ಬಿಲ್ಡಿಂಗ್ ಬಂದಿದೆ. ಅಲಾಂಗ್ ನಿಮಗೆ ಇದು ಅಕ್ರಿಲಿಕ್ ಶೀಟಲ್ಲಿ ಮಾಡಿರುವಂಥದ್ದು ನಿಮಗೆ ಸ್ಟ್ಯಾಂಡ್ ಸರ್. ಅಲಾಂಗ್ ನಿಮಗೆ ಪ್ರೊಫೈಲ್ ಡೋರ್ ಇರುವಂಥದ್ದು. ಓಕೆ, ಇಲ್ಲಿ ಏನಾದರೂ ಇಟ್ಕೋಬೋದು ನೀವು ಡೆಕೋರೇಟಿವ್ ಐಟಮ್ಸ್ ಆ ಥರಕ್ಕೆ. ಈಗ ನಮ್ಮ ವೀಕ್ಷಕರಿಗೆ ಈ ಕಲರ್ಫುಲ್ ಲೈಟ್ ಬೇಡ, ಜಸ್ಟ್ ವಾರ್ಮ್ ಆ ಥರ ಬೇಕು ಅಂದರೆ ನೀವೇನಾದರೂ ಮಾಡಿಕೊಡ್ತೀರಾ ಸರ್? ವಾರ್ಮೇ ಬೇಕು ಅಂತಂದರೆ ಜಸ್ಟ್ ಅದನ್ನು ರಿಮೂವ್ ಮಾಡಿ ಬೇರೆ ರಿಪ್ಲೇಸ್ ಬಟ್ ಮಾಡಿಕೊಡ್ತೀರಲ್ವ? ಯಾಕಂದರೆ ನನ್ನ ವೀಕ್ಷಕರ ಬಗ್ಗೆ ನನಗೆ ಗೊತ್ತು, ಅವರು ಆಲ್ಮೋಸ್ಟ್ ವಾರ್ಮ್ ಇಷ್ಟಪಡ್ತಾರೆ, ಹಾಗಾಗಿ ಕೇಳಿದೆ. ಶೂರ್ ಸರ್. ನಾವು ವಾರ್ಮ್ ಯಾಕೆ ಇಲ್ಲಿ ಒಂದು 2 ಕಡೆ ಮಾತ್ರ ಚೇಂಜ್ ಮಾಡಿದ್ವಿ. ಎಲ್ಲ ಕಡೆ ವಾರ್ಮೇ ಕೊಟ್ಟಿದ್ದೀವಿ. ಇಲ್ಲಿ ಮಾತ್ರ ಗ್ರೀನ್, ಬ್ಲೂ ಮತ್ತೆ ಪಿಂಕ್ ಮಾತ್ರ ಕೊಟ್ಟಿದ್ವಿ ಅಂತಂದ್ರೆ ಎಲ್ಲ ಕಡೆ ಸೇಮ್ ಕಾಂಬಿನೇಷನ್. ರೈಟ್, ನನಗೆ ಗೊತ್ತಾಯಿತು. ಚೇಂಜ್ ಮಾಡಿ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ನಾವು ಸೋಫಾ ಸೆಟ್ನ ಇಲ್ಲಿ ಸ್ಟ್ರೈಟಾಗಿ ಹಾಕೋಬೋದಲ್ವಾ? ಅಂದರೆ ಎಲ್ ಶೇಪಲ್ಲಿ ಸೋಫಾ ಹಾಕೋದು ಸರ್. ಟಿ ವಿ ಕ್ಯಾಬಿನೆಟ್ ಅಪೋಸಿಟು. ಇಲ್ಲಿ ನಾವು ಸ್ಟೇರ್ಸ್ ಕೂಡ ಈ ಫ್ಲೋರ್ಗೂ 4 ಫೀಟ್ ಕೊಟ್ಟಿದ್ದೀವಿ. ಮತ್ತೆ ಈ ಮನೆಗೆ ಹೈಲೈಟ್ ಅಂದ್ರೆ ಇದೆ ಅಲ್ವಾ ಗುರುಗಳೇ? ಇದು ಡಬಲ್ ಹೈಟ್ ಸರ್. ಇದು ಆಲ್ಮೋಸ್ಟ್ 12 ಫೀಟ್ ಲೆಂತ್ ಇರೋಂಥ ಡೆಪ್ತ್ ಇರೋಂಥದ್ದು ಶಾಂಡಿಲಿಯರ್ ಕೊಟ್ಟಿದ್ದೀವಿ ಸರ್. ಓಕೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮನೆಯಲ್ಲಿ ನಿಮಗೆ ಡಬಲ್ ಹೈಟ್ ಹೈಲೈಟ್ ಸರ್. ಸೂಪರಾಗಿ ಬಂದಿದೆ ಗುರುಗಳೇ. ಇದು ಮಾತ್ರ ಈ ವಿಡಿಯೋದಲ್ಲಿ ನೋಡೋದಕ್ಕೂ ನೀವು ಡೈರೆಕ್ಟಾಗಿ ಬಂದು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಒಂದು ಸಲ ವಿಸಿಟ್ ಮಾಡಿ, ಡೈರೆಕ್ಟಾಗಿ ಮನೆಯನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ ಗುರುಗಳೇ. ಮತ್ತು ಇಲ್ಲಿ ಏನಿದೆ ಅಂದರೆ ಬೆಡ್ರೂಮ್ ಏನೋ ಹಿಡನ್ ಇದೆ ಅಂತ ಇದರ ನೋಡ್ತಾ ಇದ್ದೀರಾ, ಅಲ್ಲಿ ನಿಮ್ಗೆ ಏನು ಇಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ. PVC ಪ್ಯಾನಲಿಂಗ್ ಅಲ್ಲಿ ಫುಲ್ ಕಂಪ್ಲೀಟ್ ಪ್ಯಾನಲಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಒಂದು ಹಿಡನ್ ಡೋರ್ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಯಾರೋ ಗೆಸ್ಟ್ ಬಂದ್ರು, ಏಜ್ಡ್ ಮನೇಲಿ ಇದ್ರು, ಅವ್ರಿಗೆಲ್ಲರೂ ಮೇಲೆ ಹತ್ತಕ್ಕಾಗಲ್ಲ ಅಂಥವ್ರಿಗೆ ನಾವು ಒಂದು ಪ್ರಾವಿಷನ್ ಮಾಡಿ ಇಲ್ಲಿ ಒಂದು ರೂಮ್ ಇಟ್ಟಿದ್ದೀವಿ ಸರ್. ಇಲ್ಲಿ ಇಲ್ಲಿ ನಿಮಗೆ ಕಾಣಿಸಲ್ಲ, ಬಟ್ ಇದೆ ಸರ್ ಇಲ್ಲಿ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗೆ ಕಾಣಿಸ್ತಾನೆ ಇರಲಿಲ್ಲ ಈ ವಿಡಿಯೋದಲ್ಲಿ. ಜಸ್ಟ್ ಪುಷ್ ಮಾಡಿದರೆ ಅಲ್ಲೊಂದು ರೂಮ್ ಇದೆ, ಹಿಡನ್ ಬೆಡ್ರೂಮ್. ಓಕೆ, ಇದು ಗೆಳೆಯರೆ
ಈ ಹಿಡನ್ ಬೆಡ್ರೂಮ್ ಎಂಟ್ರೆನ್ಸ್ ನಮಗೆ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಬರುತ್ತೆ. ಸರ್ ಕಾಮನ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ನೀವು ಇಲ್ಲಿ ಯಾರಷ್ಟು ಇದಾಗ್ತಾರೆ ಅವ್ರು ಯೂಸ್ ಮಾಡ್ಬೋದು ಸರ್. ಅಂದರೆ ಈ ಫ್ಲೋರ್ಗೆ ಇದೊಂದು ದೊಡ್ಡ ಬಾತ್ರೂಮ್ ಅಂತಲೇ ಹೇಳ್ಬೋದು. ವಾವ್, 2x4 ವೆಟ್ರಿಫೈಡ್ ಟೈಲ್ಸ್ ನಿಮಗೆ ಟಾಪ್ ಟು ಬಾಟಮ್ ಸಿಗುತ್ತೆ. ವಾಲ್ ಮೌಂಟ್ ಕಮೋಡು ಎಲ್ಲ ಜಾಬರ್ ಫಿಟ್ಟಿಂಗ್ ಆಗಿರುತ್ತೆ ಗೆಳೆಯರೆ. ಚೆನ್ನಾಗಿ ಕೊಟ್ಟಿದ್ದೀರಾ ಅದು ಕೂಡ. ಓಕೆ, ಈಗ ಬೆಡ್ರೂಮ್. ಮತ್ತೆ ಈ ರೂಮಲ್ಲಿ ಇನ್ನೊಂದು ಹೈಲೈಟ್ ಸರ್. ಹಾಂ, ಹೇಳಿ ಪ್ಲೀಸ್. ನೀವು ಬಟ್ಟೆ ಯಾರಾದ್ರೂ ಯೂಸ್ ಮಾಡಿದ್ರೆ ಸರ್, ಇದನ್ನ ಒಂದು ರಿಮೂವ್ ಮಾಡಿದ್ದೀವಿ. ಇದನ್ನ ಓಕೆ, ಜಸ್ಟ್ ಇದನ್ನ ರಿಮೂವ್ ಮಾಡಿದ್ರೆ ನೀವು ಲಾಂಗ್ ಕೋಟ್ಗಳು ಬಟ್ಟೆಗಳೆಲ್ಲ ಇಲ್ಲಿ ಸ್ಟೋರ್ ಮಾಡ್ಬೋದು. ಇಲ್ಲ ಏನಾದರೂ ಡೈಲಿ ಐಟಮ್ಸ್ಗಳನ್ನ ಇಲ್ಲಿ ಸ್ಟೋರ್ ಮಾಡೋದಕ್ಕೆ ಮಾಡಿದ್ದೀರಾ. ಹಿಡನ್ ಡೋರ್ ಹಿಂದೆಗಡೆ ಜಾಗ ವೇಸ್ಟ್ ಆಗದೆ ಇರೋ ಥರ ನಿಮಗೆ ಇಲ್ಲಿ ಪ್ರೊವಿಷನ್ ಮಾಡಿ ಕೊಟ್ಟಿದ್ದೀವಿ ಸರ್. ತುಂಬ ಚೆನ್ನಾಗಿ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಇದೆ ಸರ್. ನಾವು ಜಸ್ಟ್ ಹಿಂಗೆ ಓಪನ್ ಮಾಡಿ ಬಿಟ್ಟರೆ ಅದು ಆಟೋಮೆಟಿಕ್ ಅಲ್ಲಿ ಪುಷ್ ಇದೆ, ಬ್ಯಾಕ್ ಪುಷ್ ಇರುತ್ತೆ. ಓಕೆ, ಮತ್ತೆ ಇಲ್ಲಿ ಬೆಡ್ರೂಮ್ ಮೇನ್ ಹೈಲೈಟ್ ಅಲ್ಲ ಗುರುಗಳೇ? ಎಸ್ ಸರ್. ಇದು ಬೆಡ್ರೂಮ್, ಇದು ನೋಡಿ ಹೇಗಿದೆ. ವಾವ್, ನಿಮಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. 3 ಸ್ಲೈಡಿಂಗ್ ಡೋರ್ ಬರುತ್ತೆ. ಅದ್ರ ಹಿಂದ್ಗಡೆಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಕೂಡ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ ಡ್ರಾಯರ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ವಾವ್ ಗುರುಗಳೇ, ಕಲರ್ ಕಾಂಬಿನೇಷನ್ ಎಲ್ಲ ಯಾರು ಸೆಲೆಕ್ಷನ್ ಮಾಡಿದ್ದು ಸರ್? ಕಾಂಬಿನೇಷನ್ ಎಲ್ಲ ಮನೆಯವರೇ ಸೆಲೆಕ್ಟ್ ಮಾಡಿದ್ದು. ಓಕೆ, ಎಲ್ಲ ಅವ್ರದೇ ಸೆಲೆಕ್ಷನ್ ಸರ್. ನಿಜವೂ ಚೆನ್ನಾಗಿ ಬಂದಿದೆ, ಡೌಟೇ ಇಲ್ಲ. ಫಾಲ್ ಸೀಲಿಂಗ್ ಎಲ್ಲ ನೀವು ಮಾಡಿದ್ದೀರಲ್ವಾ? ಫ್ಯಾನ್ಗಳೆಲ್ಲ ಕೊಟ್ಬಿಟ್ಟಿದ್ದೀರಾ ಸರ್? ಎಲ್ಲ ಸ್ಮಾರ್ಟ್ ಆಟೋಮೊಬೈಲ್ ಫ್ಯಾನ್ಸ್ ಸರ್. ಓಕೆ, ಸ್ಮಾರ್ಟ್ ಆಟೋಮೊಬೈಲ್ ಫ್ಯಾನ್ಗಳು ಕೊಟ್ಟಿದ್ದಾರೆ. ಮತ್ತು ಇದು ಹೈಡ್ರಾಲಿಕ್ ಲಿಫ್ಟ್, ಇದು ಕಂಪ್ಲೀಟ್ ಹೈಡ್ರಾಲಿಕ್ ಲಿಫ್ಟ್ ಸರ್. ಜಸ್ಟ್ ಪುಷಲ್ಲಿ ಓಪನ್ ಆಗುತ್ತೆ ಸರ್. ವಾಹ್, ನೀವು ಲೋಡೋ ಹಾಕಬೇಕಾಗಿಲ್ಲ, ಫುಲ್ ಪುಷ್ ಆಗುತ್ತೆ. ನಿಮಗೆ ಯಾವ ಸೀಸನ್ಗೆ ಏನು ಬೇಕು ಅದೆಲ್ಲ ಬೇಕಾದರೆ ಮೆಟೀರಿಯಲ್ಸ್ನ ಇಟ್ಕೋಬಹುದು. ಜಸ್ಟ್ ಪುಷಲ್ಲಿ ಹೋಗ್ಬಿಡುತ್ತೆ. ಹಾಂ, ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಕೂಡ ಮಾಡಿದ್ದಾರೆ. ಹಾಗೆ ಕುಷನ್ ಪ್ಯಾಡ್ ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. ಇದು ಒಂದು ಬೆಡ್ರೂಮ್, ಇದು ಒಂದು ಕ್ವೀನ್ ಸೈಜ್ ಇದೆಯಾ ಗುರುಗಳೇ? ಸರ್ ಇದು ಕಿಂಗ್ ಸೈಜ್ ಸರ್. ಕಿಂಗ್ ಸೈಜೇ? ಕಿಂಗ್ ಸೈಜ್ ಬೆಡ್ ಸರ್. ಹಂಗಾದ್ರೆ ರೂಮೇ ದೊಡ್ಡದಿದೆ ಇದು. ಹಂಗಾಗಿ 10x12 ಸ್ಪೇಸಸ್ ಆಗಿ ಮಾಡಿದ್ದೀವಿ. ನಾವು ಕಾರ್ನರ್ಗೆ ಬೆಡ್ ಅನ್ನ ಪ್ರೊವಿಷನ್ ಮಾಡೋದ್ರಿಂದಾಗಿ ರೂಮ್ ಸ್ಪೇಸಿಯಸ್ ಆಗಿ ಬಂದಿದೆ ಸರ್. ರೈಟ್, ತುಂಬ ಚೆನ್ನಾಗಿ ಬಂದಿದೆ ಗುರುಗಳೇ, ಡೌಟೇ ಇಲ್ಲ. ಬನ್ನಿ ಈಗ ನೆಕ್ಸ್ಟ್ ಏನಿದೆ ನೋಡೋಣ ಸರ್. ನೆಕ್ಸ್ಟ್ ನಾವು ಕಿಚನ್ ನೋಡೋಣ. ಎಸ್ ಗೆಳೆಯರೆ, ಬನ್ನಿ ಸರ್. ನಿಜ ಹೇಳ್ತೀನಿ, ಡಿಸ್ಕ್ರಿಪ್ಷನಲ್ಲಿ ನಾನು ಇವ್ರದ್ದು ನಂಬರು ಮತ್ತು ಅಡ್ರೆಸ್ ಮೆನ್ಷನ್ ಮಾಡಿರ್ತೀನಿ. ಡೈರೆಕ್ಟಾಗಿ ಕಾಲ್ ಮಾಡಿ ಒಂದು ಸಲ ವಿಸಿಟ್ ಹಾಕಿ ಅಂತ ಹೇಳ್ತೀನಿ. ನೋಡಿ ಅಡುಗೆ ಮನೆ ಹೇಗೆ ಕಾಣಿಸ್ತಾ ಇದೆ. ವಾವ್, ಏನ್ಗಳು ಅಡುಗೆ ಮನೆ ಇಷ್ಟು ದೊಡ್ಡದಾಗಿ ಕೊಟ್ಟಿದ್ದೀರಾ ಸರ್? ಮೈನ್ ಮನೆಯಲ್ಲಿ ಹೆಣ್ಮಕ್ಳು ನೆಮ್ಮದಿ ಇದ್ರೆ ನಾವು ಆರಾಮಾಗಿ ಹೊರಗಡೆ ಕೆಲಸ ಮಾಡ್ಕೊಳ್ಬೋದು ಸರ್. ಇದು ನಿಜ. ಆಲ್ಮೋಸ್ಟ್ 16 more than 16 18x18 ಅಂತಾನೆ ಹೇಳ್ಬೋದು ಸರ್. ಅಲಾಂಗ್ ವಿತ್ ಡೈಲಿ ಪ್ರೊವಿಷನ್ ಮಾಡಿದ್ವಿ. ಹಾಂ, ಕಂಪ್ಲೀಟ್ ಟ್ಯಾಲೆಂಟ್ ಕೊಟ್ಟು ಹೆಡಿಚ್ ಬ್ರ್ಯಾಂಡ್ ಎಲ್ಲರೂ ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದೀವಿ ಸರ್. ಈವನ್ ನಿಮಗೆ ಇಲ್ಲಿ ಬಾಟಲ್ ಪುಲ್ ಔಟ್ ಇದೆ. ಓಕೆ, ಇದು ಬಾಟಲ್ ಪುಲ್ ಔಟ್ ಇದೆ. ಎಲ್ಲ ಸಾಫ್ಟ್ ಕ್ಲೋಸರ್ ಸರ್. ಇದು ಕ್ವಾಡ್ಸ್ ಗುರುಗಳೇ? ಇದು ಸರ್ ಇದು ಕ್ವಾಡ್ಸ್ 40 mm ಕ್ವಾಡ್ಸ್ ಹಾಕಿರೋಂಥದ್ದು. ಹಾಂ ಹಾಂ ಹಾಂ. ಅಲಾಂಗ್ ವಿತ್ ನಿಮಗೆ ಟ್ಯಾಪ್ ಕೂಡ ಸ್ಮಾರ್ಟೇ ಇದೆ. ನಿಮಗೆ ರೈಟ್, ಎಲ್ಲ ಬರ್ತಾ ಇದೆ. ಇದು ವಾಟರ್ ಪ್ಯೂರಿಫೈ ಕನೆಕ್ಷನ್ ನೀವು ಅಲ್ಲಿ ಕೊಟ್ಕೋಬೋದು ಗೆಳೆಯರೆ. ಇಲ್ಲಿ ಬಂದು ಹಾಂ, ಚಿಮ್ನಿದಲ್ಲಿ ಗ್ಯಾಸ್ನ ಇಲ್ಲಿ ಇಟ್ಕೋಬೋದು. ಓಕೆನಾ? ಮೈಕ್ರೋವೇವು ಎಲ್ಲ ನೀವು ಅದ್ರ ಇನ್ಬಿಲ್ಟೇ ಅಲ್ಲಿ ಏನಿದೆಯಲ್ಲ ಜಿ ಪ್ರೊಫೈಲರು ಅದ್ರ ಹಿಂದ್ಗಡೆ ಇಡಬಹುದು. ವಾವ್ ಗುರುಡೆ, ಸೂಪರ್ ಕಾಣಿಸ್ತಾ ಇದೆ ಮನೆ. ಕಂಪ್ಲೀಟ್ ಸರ್ ಟ್ಯಾಂಡಮ್ ಬಾಕ್ಸಸ್ ಇದೆ ಸರ್. ಓಕೆ, ಅಲಾಂಗ್ ವಿತ್ ಕ್ವಾಡ್ಸ್, ಅಲಾಂಗ್ ವಿತ್ ಅಕ್ರಿಲಿಕ್ ಫಿನಿಶ್ ಅಂತ ಸ್ಟೋರೇಜ್ಗಳು ಸರ್. ಓವರ್ ಹೆಡ್ ವಾರ್ಡ್ರೋಬರ್ಗಳು 3 ಸ್ಟೆಪ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ನಾವು ಅಡುಗೆ ಮಾಡಬೇಕಾದ್ರೆ ಸಣ್ಣ ಐಟಮ್ಗಳೆಲ್ಲ ಇಲ್ಲಿ ಇಟ್ಕೊಬೋದು. ಇಲ್ಲ ಕೆಳಗಡೆ ಸ್ಟೋರೇಜ್ ಮಾಡ್ತೀವಿ ಅಂದರೆ ಇಲ್ಲಿ ಮಾಡ್ಬೋದು. ಇಲ್ಲ ಆಲ್ಮೋಸ್ಟ್ ನಿಮಗೆ ಇನ್ನೊಂದು ತೋರಿಸ್ತೀನಿ ಸರ್. ಇಲ್ಲಿ ಒಂದು ಮ್ಯಾಜಿಕ್ ಕಾರ್ನರ್. ಮ್ಯಾಜಿಕ್ ಕಾರ್ನರ್, ಹೆಣ್ಮಕ್ಳಿಗೆ ಏನಾದರೂ ಪಾತ್ರೆಗಳು ತೆಗಿಬೇಕಂದ್ರೆ ಈ ಕಾರ್ನರ್ ದೊಡ್ಡ ಹಿಂಸೆ ಆಗುತ್ತೆ. ಹೌದು. ಅದರಿಂದಾಗಿ ನಾವು ಏನು ಪಾತ್ರೆ ಇಟ್ಟರು ಜಸ್ಟ್ ರೊಟೇಷನಲ್ಲಿ ನಿಮ್ಗೆ ಈ ಥರ ಬಂದ್ಬಿಟ್ಟು ಸ್ಟಾಪ್ ಆಗುತ್ತೆ ಸರ್. ನೋಡಿ ಇದೆಲ್ಲ ತಲೆ ವರ್ಷ ಮಾಡಬೇಕಾಗಿರೋ ಕೆಲಸ. ಕೆಳಗಡೆ 2 ಸ್ಟೆಪ್ಪಲ್ಲಿ ಕೊಟ್ಟಿದ್ದೀವಿ. ಯಾವ್ದಾದ್ರು ಪಾತ್ರೆ ಏನಾದ್ರೂ ಇಲ್ಲ ಐಟಮ್ಗಳು ಏನಾದರೂ ಇಟ್ಟರೆ ನೀವು ಜಸ್ಟ್ ಇದು ಮಾಡಿ ಕ್ಲೋಸ್ ಮಾಡ್ಕೊಬೋದು ಸರ್. ಚೆನ್ನಾಗಿ ಬಂದಿದೆ ಗುರುಗಳೇ ಅದು. ನೆಕ್ಸ್ಟ್ ನಮ್ಮ ಬೇರೆಯವರು ಯೂಸ್ ಮಾಡ್ತಾರೆ ನೋಡಿ. ಆಮೇಲೆ ಡೈನಿಂಗ್ ಹಾಲ್ ಏರಿಯಾ ತೋರಿಸ್ತೀರಾ ಗುರುಗಳೇ? ಡೈನಿಂಗ್ ಹಾಲ್ ನಾವು ಇಲ್ಲೇ ಪ್ರಾವಿಷನ್ ಮಾಡಿದ್ದೀವಿ. ನಿಮಗೆ ಕಿಚನಿಂದ ಆರಾಮಾಗಿ ಸರ್ವ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಿ ಒಂದು ನಿಮಗೆ ಟೇಬಲ್ ಮೌಂಟ್ ಅಲ್ಲಿ ಸದ್ಯ ಕಾಣಿಸ್ತಾ ಇಲ್ಲ, ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಇದು ಓಕೆ, ಪ್ರಾವಿಷನ್ ಕಂಪ್ಲೀಟ್ ಪ್ರಾವಿಷನ್ ಆಗಿದೆ. ಅದು ಹ್ಯಾಂಡ್ ವಾಶ್ ಬರುತ್ತೆ, ಇಲ್ಲಿ ಡೈನಿಂಗ್ ಬರುತ್ತೆ ಸರ್. ಆಮೇಲೆ ಫ್ಲೋರಿಂಗ್ ಹೇಳೋದು ಮಾಡ್ತೇನೆ ನಾನು. ಫ್ಲೋರಿಂಗ್ ಎಲ್ಲ ನಾವು ಅಷ್ಟೊತ್ತಿಂದ ಬರ್ತೀವಿ.
ಕಂಪ್ಲೀಟ್ ಸರ್ 6x4 ಸ್ಮಾರ್ಟ್ ಮಾರ್ಬಲ್ ಇದು. ಓಕೆ. ಅಂದ್ರೆ ಎಂಜಿನಿಯರ್ಡ್ ಮಾರ್ಬಲ್ ಅಂತಾರೆ, 6x4 ಟೈಲ್ಸ್ ಅಂತಾರೆ. ಥಿಕ್ನೆಸ್ ಮಾರ್ಬಲ್ ತರಾನೇ ಬರುತ್ತೆ. ಸೇಮ್ ಥಿಕ್ನೆಸ್ ಸರ್. ರೈಟ್. ಇಟ್ ಇಸ್ ನಥಿಂಗ್ ಬಟ್ ನಿಮಗೆ ಆರ್ಟಿಫಿಷಿಯಲ್ ಮಾರ್ಬಲ್ ತರ ಸರ್. ಗೊತ್ತಾಯ್ತು ಗುಳೆ, ಇದು ಕ್ವಾಲಿಟಿನೇ ಆ ಥರ ಬರುತ್ತೆ, ಇದು ಮಾರ್ಬಲ್ಗೂ ಬಿಟ್ ಮಾಡುತ್ತೆ. ಎಸ್ ಸರ್. ಈಗ ಪೂಜಾ ರೂಮ್ನ ತೋರಿಸೋಣ ಸರ್, ಬನ್ನಿ ಸರ್. ಪೂಜಾ ರೂಮು ನೋಡ್ಬೇಕು ನೀವು. ಪೂಜಾ ರೂಮ್ ಹೇಳಿ ಗೋಪುರ ಸ್ಟೈಲ್, 3 ಸ್ಟೆಪ್ ಗೋಪುರ ಸ್ಟೈಲ್ ಮಾಡಿರೋದು ಸರ್. ಓಕೆ. ಹೆಣ್ಮಕ್ಳು ಇಷ್ಟಪಡುವಂತ ಜಾಗ ಇದೊಂದು ಸರ್. ಯಾಕಂದ್ರೆ ಸ್ಪೇಸಿಯಸ್ ಆಗಿರಬೇಕು ನಿಮಗೆ. ಇಲ್ಲಿ ಎಲ್ಲ ನೀವು ವೆಂಟಿಲೇಷನ್ಗೆ ಬಿಟ್ಟಿದ್ದೀರಾ? ವೆಂಟಿಲೇಷನ್ ರಿಲೀಸ್ ಇದೆ ಸರ್. ಅಂದರೆ ಇದು ಆಸ್ ಪರ್ ವಾಸ್ತು ಪ್ರಕಾರ ಇದೆಯಾ ಗುರುಗಳೇ ಮನೆ? 100% ವಾಸ್ತು ಕಂಪ್ಲೀಟ್ ಸರ್. ಈಗ ನಾವು ತೋರಿಸ್ತಾ ಇರೋದು ಇದು ದೇವ್ರ ಮೂಲೆ ಅಲ್ವಾ? ಈಸ್ಟ್ ಕಾರ್ನರ್ಲಿ ದೇವ್ರ ಮನೆ ಕಟ್ಟಿದ್ದೀವಿ ಸರ್. ಓಕೆ ಗೆಳೆಯರೆ ನೋಡಿ, ಇದು ದೇವ್ರ ಮೂಲೆ ಆಯಿತಾ. ಪೂಜಾ ರೂಮ್ನ ಇಟ್ಟಿದ್ದಾರೆ. ಇದು ಅಗ್ನಿ ಮೂಲೆ. ಓಕೆ. ಆಮೇಲೆ ಈ ಕಡೆ ಒಂದು ಸಲ ತೋರಿಸ್ಬಿಡ್ತೀನಿ ರೀ ಗುರುಗಳೇ. ಇದು ಕುಬೇರ ಮೂಲೆ ಆಯಿತಾ, ಅದು ವಾಯು ಮೂಲೆ. ಅಲ್ಲಿ ಕುಬೇರ ಮೂಲೆಗೆ ಬೆಡ್ರೂಮ್ ಬಂದಿದೆ, ಇಲ್ಲಿ ಅಗ್ನಿ ಮೂಲೆಗೆ ಕಿಚನ್ ರೂಮ್ ಬಂದಿದೆ, ಇಲ್ಲಿ ಪೂಜಾ ರೂಮ್ ಬಂದಿದೆ ದೇವ್ರ ಮೂಲೆಗೆ. ಸೂಪರ್ ಕಡೆ 100% ವಾಸ್ತು. ಈವನ್ ನಾವು ವೆಂಟಿಲೇಷನ್ಗೆ ಕೂಡ ನಿಮಗೆ ದೇವ್ರ ಮನೆ ಹತ್ರನೇ ಸರ್ ಇಲ್ಲಿ ನಾವು ಪ್ರಾವಿಷನ್ ಮಾಡಿದ್ದೀವಿ. ಓಕೆ. ಕ್ರಾಸ್ ವೆಂಟಿಲೇಷನ್ ಈ ಮನೆಯಲ್ಲಿ ಎಲ್ಲೂ ಏನು ಸಮಸ್ಯೆ ಇಲ್ಲ ಸರ್. ನೋಡಿ, ಇಲ್ಲಿ ನಿಮಗೆ ಪ್ಯೂರ್ ವೈಟು ವೆಟಿಫೈ ಟೈಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರಗಳು 3 ಜನ ಆರಾಮಾಗಿ ಕೂತ್ಕೋಬೋದ, 3 ರಿಂದ 4 ಜನ ಸರ್ ಆರಾಮಾಗಿ ಮಾಡ್ಬೋದು. 6x5.5 ಇರುವಂಥ ಸ್ಪೇಸಿಯಸ್ ಆಗಿರೋ ನೋಡಿ. 6ಕ್ಕೆ 5.5 ಇದೆ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಜನ ಕುತ್ಕೋಬಹುದು. ಅಂದರೆ ಸಾಮಾನ್ಯ ಎಲ್ಲ ಇಟ್ಕೊಂಡು ಎಲ್ಲ ಈವನ್ ಸ್ಟೋರೇಜ್ ಎಲ್ಲ ಆಲ್ರೆಡಿ ರೆಡಿ ಮಾಡಿದ್ದೀವಿ. ಡ್ರಾಯರ್ಸ್ ಇದೆ ಸರ್, ಇಲ್ಲಿ ಗೋಲ್ಡ್ ಕ್ಯಾಂಡಲ್ ಥರ ಕೊಟ್ಟು ಡ್ರಾಯರ್ ಕೊಟ್ಟಿದ್ದೀವಿ. ಪೂಜಾ ರೂಮು, ಅಡುಗೆ ಮನೆ ಎಲ್ಲ ಸ್ಪೇಷಿಯಸ್ಗೆ ಬರಬೇಕು, ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಇದು 10 mm ಥಿಕ್ನೆಸ್ ಇರೋಂಥದ್ದು ಟಫನ್ ಗ್ಲಾಸು ಇದು ಮಾಡಿದ್ದೀವಿ. ಹ್ಯಾಂಡಲ್ ಬರುತ್ತೆ ಅದಕ್ಕೆ. ಟೀ ಕುಡ್ ಇದು ಗೊತ್ತಾಯ್ತು. ಹ್ಯಾಂಡಲ್ ಒಂದು ಪೆಂಡಿಂಗ್ ಇದೆ, ಹ್ಯಾಂಡಲ್ ಒಂದು ಹಾಕ್ಬೇಕು ಸರ್. ಹಾಕ್ಕೊಡ್ತೀರಾ? ಎಸ್ ಸರ್. ಗೆಳೆಯರೆ ಮಾತಾಡೋ ಹಾಗಿಲ್ಲ, ಮನೆ ತುಂಬ ಚೆನ್ನಾಗಿದೆ, ತುಂಬ ಮಾತುಗಳಾಗ್ಬಿಡುತ್ತೆ ನಮ್ಮಿಬ್ರದ್ದು. ಇದು ಯುಟಿಲಿಟಿ ಒಂದು ತೋರಿಸ್ಬಿಡೋಣ ಗುರುಗಳೇ. ಯುಟಿಲಿಟಿ ಬಗ್ಗೆ ಒಂದು ಮಾತು ಹೇಳಬೇಕು. ಹೇಳ್ಬೇಕಂತಂದ್ರೆ ಸರ್, ನಿಮಗೆ ಪಾತ್ರೆಗಳು ತೊಳಿಬೇಕು ಅಂತಂದ್ರೆ ಲೇಬರ್ಸ್ಗಳು ಬೇಕು. ನಿಜ. ಲೇಬರ್ಸ್ಗಳಿಗೆ ಆಕ್ಸೆಸ್ ನಾವು ಹೊರಗಡೆಯಿಂದ ನಾವು ಯಾರಾದ್ರೂ ಕೆಲಸ ಮಾಡೋರಿದ್ರೆ ಅವ್ರಿಗೆ ಈಸಿ ಆಗಲಿ ಅಂದ್ಬಿಟ್ಟು ಹೊರಗಡೆಯಿಂದನೇ ಆಕ್ಸೆಸ್ ಕೊಟ್ಬಿಡಿ. ನೋಡಿ, ಅಲ್ಲಿ ಮೇನ್ ಡೋರಿಂದ ಅವರು ಆ ಕಡೆ ಬಂದರೆ ಸರಿನಾ, ಇರಿ ಹಿಂಗೆ ತೋರಿಸ್ಬಿಡೋಣ. ಅವ್ರಿಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಇಲ್ಲಿದ್ದ ಅವರು ಎಂಟ್ರಿ ಆದರೆ ಇಲ್ಲಿವರೆಗೂ ಬರಬಹುದು. ಅವ್ರು ಬರ್ತಾರೆ ನೋಡಿ ಈಗ, ಆಯಿತಾ. ಅವರು ಆ ಕಡೆಯಿಂದ ಬಂದರೆ ಈ ಕಡೆ ಬರ್ಬೋದು. ಇದೊಂದು ಇಷ್ಟ ಆಯ್ತುಗಳೇ ನನಗೆ. ನೀವು ಮನೆ ಕ್ಲೋಸ್ ಮಾಡ್ಕೊಂಡು ಹೋದ್ರೂ ಅವ್ರು ಬಂದು ಲೇಬರ್ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬಿಡ್ಬೇಕು. ವರ್ಕಿಂಗ್ ಅವ್ರಿಗೆ ತುಂಬ ಈಸಿ ಸರ್. ನೋಡಿ, ಪಾತ್ರೆ ಎಲ್ಲ ತೊಳೆದಕ್ಕೆ ಇಲ್ಲಿ ಸಪ್ರೇಟಾಗಿ ಮಾಡಿಕೊಟ್ಬಿಟ್ಟಿದ್ದಾರೆ. ಸೇಫ್ಟಿಗೋಸ್ಕರ MS ರೇಲಿಂಗ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಯಾರೂ ಬರೋದಿಲ್ಲ, ನೀವು ಗೇಟ್ ಓಪನ್ ಮಾಡಿದರೆ ಮಾತ್ರ ಮನೆ ಕೆಲಸದವ್ರು ಬರಬೇಕು. ಈ ಒಂದು ಸಲ ಪಾತ್ರೆ ತೊಳೆದು ಹಿಂದೆ ಟ್ರೇಗೆ ಇಟ್ಬಿಟ್ಟು ಹೋಗ್ಬಿಟ್ರೆ ಆರಾಮಾಗಿ ಅಲ್ಲಿ ಜಾಗ ಮಾಡಿದ್ದೀವಿ. ಸೂಪರ್, ಒಳ್ಳೆ ಪ್ಲಾನಿಂಗ್ ಮಾಡಿದ್ದಾರೆ ಕೂಡ, ಡೌಟೇ ಇಲ್ಲ. ಇಲ್ಲಿ ಫುಲ್ ಡೆವಲಪ್ ಆಗಿದೆ ಅಲ್ವಾ ಏರಿಯಾ ಎಲ್ಲ? ಇದು ಕಂಪ್ಲೀಟ್ ಸರ್. ಇದು ಮೆಟ್ರೋ ಸ್ಟೇಷನಿಂದ 700 ಮೀಟರ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್. ಅರ್ಥ ಆಯಿತು. ಮನೆ ಮೇಲ್ಗಡೆಯಿಂದ ಕಾಣಿಸುತ್ತಾ ಮೆಟ್ರೋ ಸ್ಟೇಷನ್ ಏನಾದರೂ? ಕಾಣುತ್ತೆ ಸರ್. ಐ ವಿಲ್ ಟ್ರೈ ಗೆಳೆಯರೆ, ಡೆಫಿನೆಟ್ಲಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಈಗ ನಾವು ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ. ಏನಾದರೂ ಮಿಸ್ ಆಗಿದ್ದರೆ ನೀವು ಬಂದು ನೋಡಿ ಅಂತ ಹೇಳ್ತೀನಿ. ಓಕೆ. ನನಗೆ ಈ ಮನೇಲಿ ತುಂಬ ಇಷ್ಟ ಆಗಿರೋದ್ಗಳೇ ಇದು ಹೈ ಫಾಲ್ ಸೀಲಿಂಗು. ಸರ್ ವಾವ್, ಅದು ವಾರ್ಮ್ ಲೈಟೇ ಪ್ರಾವಿಷನ್ ಮಾಡಿದ್ದೀವಿ ಸರ್ ನಾವು. ಸಕ್ಕದ ಬಂದಿದೆ ಗುರುಗಳೇ. ಸ್ಟೇರ್ಕೇಸ್ ಲೈಟ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಬ್ಲ್ಯಾಕ್ ಗ್ರಾನೈಟ್ ಕೊಟ್ಟಿದ್ದಾರೆ. ಟಫನ್ ಗ್ಲಾಸು 10 mm, ಅದಕ್ಕೆ ಟೀ ಕುಡ್ ಹ್ಯಾಂಡ್ ಗ್ರಾಬರ್ನ ಕೊಟ್ಟಿರುವಂಥದ್ದು. ಎಸ್ಪೆಷಲಿ ಲುಕ್ ಇನ್ಕ್ರೀಸ್ ಮಾಡ್ತಾ ಇದೆ. ಮೇಲ್ಗಡೆಯಿಂದ ಕೆಳಗಡೆ ನಿಮಗೆ ಈ ಥರ ಕಾಣಿಸುತ್ತೆ ಗೆಳೆಯರೆ. ಜಸ್ಟ್ ವಾವ್ ಅನ್ಬೇಕಷ್ಟೇ, ಆಯಿತಾ. ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಮನೇನ. ಈಗ ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಮತ್ತು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಆ ಎರಡರ ಮಧ್ಯದಲ್ಲಿ ಸ್ಪೇಷಿಯಸ್ ಜಾಗ 100 ಸೀಟ್ ಔಟ್ ಏರಿಯಾ ಬೇಕಾದರೆ ಮಾಡ್ಕೋಬಹುದು ವಿತ್ ಸ್ಟಡಿ ಕ್ಯಾಬಿನೆಟು. ಆ ಎರಡರ ಮಧ್ಯದಲ್ಲಿ ಇದೆ ಮೆನು. ಕೆಳಗಡೆ ಇರೋರ ಜೊತೆಗೆ ಆರಾಮಾಗಿ ಮಾತಾಡ್ಬೋದು. ಓಕೆ ನವೀನ್ ಸರ್, ಮಾಸ್ಟರ್ ಬೆಡ್ರೂಮ್ನ ತೋರಿಸೋಣ ಫಸ್ಟು. ಎಸ್ ಸರ್, ಬನ್ನಿ. ನಮ್ಮ ಗೆಳೆಯರಿಗೆ ಇಲ್ಲೆಲ್ಲ ಸೋಫಾ ಆರಾಮಾಗಿ ಹಾಕೋಬೋದಲ್ವಾ ಸರ್? ಇಲ್ಲಿ ನೀವು ಆರಾಮಾಗಿ ಸೋಫಾ ಹಾಕೊಂಡು ಕೆಳಗಡೆ ಜೊತೆ ಕಮ್ಯುನಿಕೇಶನ್ ಮಾಡೋದು ತುಂಬ ಈಸಿ ಆಗುತ್ತೆ. ನಿಜ. ಇಲ್ಲಿ ಏನಾದರೂ ನೈಟ್ ಸಿಟ್ ಔಟ್ ಮಾಡ್ಕೊಂಡು ಮಕ್ಕಳೆಲ್ಲ ಆರಾಮಾಗಿ ಟಿವಿ ಎಲ್ಲ ಆಫ್ ಮಾಡಿ ಬಂದು ಕೂತ್ಕೊಂಡು ಟೈಮ್ ಸ್ಪೇರ್ ಮಾಡೋಕ್ಕೆ ಒಳ್ಳೆ ಜಾಗ ಇದೆ. ತುಂಬ ಜಾಗ ಇದೆ ಇಲ್ಲಿ, ಡೌಟೇ ಇಲ್ಲ. ಆಗಿದೆ ಸರ್. ಸರಿ ಗುರುಳೆ, ಈಗ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತೀನಿ, ಆಮೇಲೆ ಚಿಲ್ಡ್ರನ್ ಬೆಡ್ರೂಮ್ ತೋರಿಸ್ತೀನಿ. ಇದು ನೋಡಿ, ಕುಬೇರ ಮೂಲೆಗೆ ಹೇಳಿ ಮಾಡಿಸಿರುವಂಥ ಬೆಡ್ರೂಮ್ ಇದ್ದಾಗಿರುತ್ತೆ. ಆ್ಯಸ್ ಇಟ್ ಈಸ್ ನಿಮಗೆ ಫ್ಲೋರಿಂಗು ಸ್ಮಾರ್ಟ್ ಟೈಲ್ಸು, ಕಿಂಗ್ ಸೈಜ್ ಕಾಟು, ವಾವ್, ಫ್ಯಾನು,
ಗುರುಳೆ ಫಾಲ್ ಸೀಲಿಂಗ್ ಎಲ್ಲ ಏನದು? ಸರ್ ಈ ಒಂದು ವಾಶ್ರೂಮ್ ಬೆಡ್ರೂಮ್ ಸ್ವಲ್ಪ ಯುನಿಕ್ ಆಗಿರಲಿ ಅಂದ್ಬಿಟ್ಟು ಕಂಪ್ಲೀಟ್ ವುಡನ್ ಫಾಲ್ ಸೀಲಿಂಗ್ ಮಾಡಿಸಿದೀವಿ ಸರ್ ಇದಕ್ಕೆ. ವುಡನ್ ಫಾಲ್ ಸೀಲಿಂಗ್ ಮಾಡಿಸಿದೀವಿ. ಸ್ವಲ್ಪ ಚೆನ್ನಾಗಿರಲಿ ಅನ್ನೋದಕ್ಕೆ ಓಲ್ಡ್ ಫ್ರೆಂಚ್ ಸ್ಟೈಲ್ ಒಂದು ಲೈಟ್ ಕೊಟ್ಟಿದ್ದೀವಿ. ಇದು ಆಟೋಮೇಟಿಕ್ ಸ್ಮಾರ್ಟ್ ಫ್ಯಾನ್ ಸರ್. ಇಲ್ಲಿ ಒಂದು ಸ್ಟ್ಯಾಂಡ್ಲೈಟ್ ಬರುತ್ತಾ ಇಲ್ಲಿ ಬರುತ್ತೆ ಸರ್. ಮಾಡ್ಕೊಡ್ತೀರಾ? ವಾಶ್ರೂಮ್ ಬೆಡ್ರೂಮ್ ಒಂದು ಸ್ಟ್ಯಾಂಡ್ಲೈಟ್ ಬರುತ್ತೆ. ಇದು ಫುಲ್ ಲೈಟ್ ಅದು ನಮಗೆ ವಾರ್ಡ್ರೋಬ್. ಇದು 4 ಡೋರ್ ಅಂತ ವಾರ್ಡ್ರೋಬ್ ಇದೆ ಸರ್. 4 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬರ್ ಬರುತ್ತೆ. ಸುತ್ತ ಸ್ಕ್ವಯರಲ್ಲಿ ನೋಡ್ತಾ ಇದ್ದೀರಾ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಅಂದರೆ ಆ ಒಂದೇ ಲೈಟ್ ಆನ್ ಮಾಡಿದರೆ ಈ ಫುಲ್ ರೂಮ್ ಕವರ್ ಆಗುತ್ತೆ. ಮತ್ತು ಇಲ್ಲಿ ಪ್ಲಸ್ ನಿಮಗೆ ಬಾಲ್ಕನಿ ಇದೆ, ಟಿ ವಿ ಕ್ಯಾಬಿನೆಟ್ ಇದೆ, ಹಾಗೆ ಬಾತ್ರೂಮ್ ಕೂಡ ಇದೆ. ಬಾತ್ರೂಮ್ ಕೂಡ ಇದೆ ಸರ್. ಹೌದಾ? ಓಕೆ. 30-40 ಅಲ್ವಾ? ನಿಮಗೆಲ್ಲ ಸಿಗ್ಬಿಡುತ್ತೆ ನೋಡಿ. ಅದು ವಾರ್ಡ್ರೋಬರ್ ಕೊಟ್ಟು ಮತ್ತೆ ಇಲ್ಲಿ ವಾಕಿಂಗ್ ವಾರ್ಡ್ರೋಬರ್ನ ಮಾಡಿಕೊಟ್ಟಿದ್ದಾರೆ ಇವರು. ಗುಡ್. ಇಲ್ಲಿ ಅಟ್ಯಾಚ್ ಆಗಿ ಒಂದು ಬಾತ್ರೂಮು, ಸ್ಪೇಸಿಯಸ್ ಆಗಿ ಬಾತ್ರೂಮ್ ಬಂದಿದೆ. 2x4 ವೆಟ್ರಿಫಿಟಲ್ಲಿ ಟಾಪ್ ಟು ಬಾಟಮ್ ಸಿಗುತ್ತೆ ನಿಮಗೆ. ಅಯ್ಯೋ ದೊಡ್ಡದಾಗಿದೆ ಅಲ್ಲ ಹೊರಗಡೆ. ಸರ್ ಇದು ತುಂಬ ದೊಡ್ಡದಿದೆ. ವಾಲ್ ಮಾಡು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಅಲ್ವಾ? ಹಾಂ ಸರ್. ಇದಕ್ಕೆ ಹ್ಯಾಂಡ್ ಶವರ್ ಕೂಡ ಪ್ರಾವಿಷನ್ ಮಾಡಿದ್ದೀವಿ ನಾವು ಈ ರೂಮಲ್ಲಿ. ಓಕೆ. ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ ಇದೆ ಸರ್. ನೋಡಿ ಹೆಸರು ಆಯಿತಾ, ಹ್ಯಾಂಡ್ ಶವರ್. ಗುರುಳೆ ಚೆನ್ನಾಗಿ ಬಂದಿದೆ, ಡೌಟೇ ಇಲ್ಲ ಬನ್ನಿ. ಇಷ್ಟು ಚೆನ್ನಾಗಿ ಮಾಡಿದ್ದೀರಾ, ನಮ್ಮ ಜನ ಇಷ್ಟಪಡ್ತಾರೆ, ಬರ್ತಾರೆ. ಅವರಿಗೆ ಒಂದು ಮಿರರ್ ಪ್ರಾವಿಷನ್ ಮಾಡಿದ್ದೀವಿ. ಹೆಣ್ಮಕ್ಳಿಗೆ ಇದೊಂದು ಬೇಕು. ಇದು ಮಿರರ್ ಇದು ಕಾಣಿಸ್ತಾ ಇದೆಯಾ? ಓಕೆ ಓಕೆ ಸೂಪರ್. ಗುರುಳೆ ನಮ್ಮ ಕ್ಲೈಂಟ್ನ ಚೆನ್ನಾಗಿ ರೆಸ್ಪಾನ್ಸ್ ಮಾಡಬೇಕು. ಎಸ್ ಸರ್, ಶೂರ್ ಸರ್. ಬಂದವರಿಗೆ ಚೆನ್ನಾಗಿ ಅರ್ಥ ಆಗೋ ಥರ ಎಲ್ಲ ಹೇಳಿ ಮೂವ್ ಮಾಡೋಣ. ಬಾಲ್ಕನಿ ಒಂದಿದೆ. ಬಾಲ್ಕನಿ ಒಂದು ಪ್ರಾವಿಷನ್ ಇದೆ ಸರ್. ಇದು ನನ್ನ ಪ್ರಕಾರ ಒಂದು 4x12 ಅಥವಾ 4x12 ಇದೆ ಸರ್. ನಿಜ. ಅದಕ್ಕೆ ಟಫನ್ ಗ್ಲಾಸ್ ಹಾಕಿ SS ರೈಲಿಂಗ್ಸ್ ಕೊಟ್ಟಿದ್ದೀವಿ. ಮೇಲ್ಗಡೆ ಪ್ಯಾನಲಿಂಗ್ ಮಾಡಿಸಿದ್ದೀವಿ ಸರ್. PVC ಪ್ಲಾನಿಂಗ್. ಟಫನ್ ಗ್ಲಾಸ್ ನಿಮಗೆ ಮಕ್ಕಳೆಲ್ಲ ಬಂದ್ರೂ ಆರಾಮಾಗಿ ನಿಂತ್ಕೋಬೋದು. 4.5 ಅಡಿ ಹೈಟ್ ಇದೆ ನೋಡಿ. ಏರಿಯಾ ವೈಸ್ ಹೆಂಗಿದೆ, ಚೆನ್ನಾಗಿದೆ ಗುರುಳೆ. ಎಸ್ ಸರ್. ಏರಿಯಾ ಫಸ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಾಕಂದರೆ ಲ್ಯಾಂಡ್ ಇವತ್ತು ಏನು ರೇಟ್ ಇರುತ್ತೋ ಇನ್ನೊಂದು ಸ್ವಲ್ಪ ದಿನಕ್ಕೆ ಮತ್ತೆ ಜಂಪ್ ಆಗಿರುತ್ತೆ. ಓಕೆ ಗೆಳೆಯರಿ, ಈಗ ನೆಕ್ಸ್ಟ್ ಬೆಡ್ರೂಮ್, ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಅದಕ್ಕಿಂತ ಮುಂಚೆ ಇನ್ನೊಂದು ಸ್ಪೇಸ್ ಇದೆ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಎಲ್ಲರೂ ವರ್ಕಿಂಗ್ ಇರೋದ್ರಿಂದಾಗಿ ಎಲ್ಲರಿಗೂ ಒಂದು ವರ್ಕ್ ಸ್ಟೇಷನ್ ಅಂತ ಒಂದು ಬೇಕಾಗುತ್ತೆ ಸರ್. ಹೌದು. ಆ ವರ್ಕ್ ಸ್ಟೇಷನ್ ಇಲ್ಲ ಸ್ಟಡಿ ಟೇಬಲ್ ಅಂತ ಅನ್ಕೋಬಹುದು ಮಕ್ಕಳಿಗೆ. ಅದನ್ನು ಇಲ್ಲಿ ಪ್ರಾವಿಷನ್ ಮಾಡಿದ್ದೀನಿ. ಅಲಾಂಗ್ ಡ್ರಾವರ್ಸ್ ಎಲ್ಲ ಸಾಫ್ಟ್ ಕ್ಲೋಸ್ ಇದೆ, ಡ್ರಾವರ್ಸ್ ಇದೆ. ಇದೆಲ್ಲ ಸ್ಟೋರೇಜ್ ಮಾಡ್ಬೋದು. ಮೇಲ್ಗಡೆ ಇಲ್ಲೂ ಕೂಡ PVC ಇದ್ರ ಪ್ಯಾನಲಿಂಗ್ ಮಾಡಿದ್ವಿ, POP ಪ್ಯಾನಲಿಂಗ್ ಮಾಡಿದ್ವಿ ಸರ್. ವೆಂಟಿಲೇಷನ್ಗೆ ಒಂದು ವಿಂಡೋ ಬರುತ್ತೆ ವಿಂಡೋ ಮಾಡಿದ್ವಿ ನೋಡಿ. ಇಷ್ಟು ಜಾಗದಲ್ಲಿ ಬೆಳಕು ಬರೋದಕ್ಕೆ ಇಲ್ಲಿ ತುಂಬಾ ಪ್ರಾವಿಷನ್ ಮಾಡಿದ್ದೀವಿ ಸರ್. ಪ್ಲಾನಿಂಗ್ ಎಲ್ಲ ನೀವೇನು ಮಾಡಿರೋದಾ ಅಥವಾ ಏನು? ಪ್ಲಾನಿಂಗ್ ಎಲ್ಲ ಆರ್ಕಿಟೆಕ್ಟ್ ಸರ್. ಆರ್ಕಿಟೆಕ್ಟ್ ಎಸ್ ಸರ್. ಚೆನ್ನಾಗಿ ಮಾಡಿದ್ದಾರೆ ಗುರುಳೆ ನಿಜವಾಗ್ಲೂ. ಪ್ಲಾನಿಂಗು ಟಿಲ್ ಕಂಪ್ಲೀಟ್ ಆಗೋವರೆಗೂ ಅವ್ರದ್ದು ಎಕ್ಸಿಕ್ಯೂಷನ್ ಇದೆ. ಓಕೆ. ಇಲ್ಲಿ ಕೂಡ ನಿಮಗೆ ಚಿಲ್ಡ್ರನ್ ಬೆಡ್ರೂಮಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಆ್ಯಂಡ್ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಇದು ಕೂಡ ಪಿಸ್ತಾ ಗ್ರೀನ್ ಕಲರ್ ಅಲ್ವಾ ಗುರುಳೆ? ಪಿಸ್ತಾ ಗ್ರೀನ್ ಸರ್. ಎಸ್ ಸರ್. ವಾವ್. ಇದು ಕಾಂಬಿನೇಷನ್ ಆಗಿ ಹೆಡ್ ಬೋರ್ಡ್ ಅಲಾಂಗ್ ವಿತ್ ಬೆಡ್ ಕಾಂಬಿನೇಷನ್. ಈವನ್ ಮೇಲ್ಗಡೆ ನಾವು ಸೀಲಿಂಗ್ ಅಲ್ಲಿ ಕೊಟ್ಟಿರೋ ಲೈಟ್ ಕಾಂಬಿನೇಷನ್ ಕೂಡ ಅದಕ್ಕೆ ಮ್ಯಾಚ್ ಆಗಬೇಕು, ಆ ಥರ ಕೊಟ್ಟಿದ್ದೀವಿ ಸರ್. ಗುಡ್ ಗುರುಗಳೇ. ಮೊಬೈಲ್ ಹೋಲ್ಡರ್ ಎಲ್ಲ ಇದೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಎಲ್ಲ ಅದರಲ್ಲಿ ಬರುತ್ತಾ? ಈ ರೂಮ್ಗೆ ಡ್ರೆಸ್ಸಿಂಗ್ ಟೇಬಲ್ ಪ್ರಾವಿಷನ್ ಮಾಡಿಲ್ಲ ಸರ್. ಓಕೆ, ಬೇಕು ಅಂದರೆ ಇಲ್ಲಿ ಒಂದು ಮಾಡಿಕೊಡ್ತೀವಿ. ಅದು ಪಾಯಿಂಟ್ ಕೊಟ್ಟಿದ್ದೀವಿ ಸರ್. ತುಂಬ ಜಾಗ ಇದೆ ಗುರುಳೆ, ಅವ್ರು ಎಲ್ಲಿ ಕೇಳ್ತಾರೋ ಅಲ್ಲಿ ಮಾಡಿಕೊಟ್ಬಿಡಿ, ನಮ್ಮ ಜನಕ್ಕೆ ಬೇಕಾಗುತ್ತೆ. ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಸರ್. ಗೆಳೆಯರೆ, ಬಾತ್ರೂಮ್ಗಳು ಮಾತ್ರ ಹೆವಿ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ವಾಲ್ ಮೌಂಟು, ಕಮೋಡ್ಗಳು, 2x4 ವೆಟ್ರಿಫಿಟಲ್ಲಿ ಟಾಪ್ ಟು ಬಾಟಮ್ಮು. ಕಲರ್ ಕಾಂಬಿನೇಷನ್ ನೋಡಿ, ಡಾರ್ಕ್ ಏನು ಗ್ರೇ ಆ್ಯಂಡ್ ಲೈಟ್ ಗ್ರೇ. ಆಲ್ರೆಡಿ ಟ್ಯಾಪ್ ಅಪ್ ಎಲ್ಲ ಇದೆ. ಈ ಬೆಡ್ರೂಮ್ಗೆ ಮ್ಯಾಚ್ ಆಗೋ ಥರ ಬಾತ್ರೂಮ್ನ ಮಾಡಿಕೊಟ್ಟಿದ್ದೀವಿ. ಎಲ್ಲ ರೂಮ್ಗಳು ಸರ್ ಇಲ್ಲಿ ನಾವು ಸಪರೇಟ್ ಆಗಿ ಸ್ಟೋರೇಜ್ ಅಂತ ನೀಚೆ ಕೊಡ್ತಿದ್ದೀವಿ. ಎಲ್ಲ ಗ್ರಾನೈಟ್ ಅಲ್ಲಿ ಝೆಡ್ ಬ್ಲಾಕ್ ಗ್ರಾನೈಟ್ ಹಾಕಿ ಎಲ್ಲ ರೂಮ್ಗಳು ವಾಶ್ರೂಮ್ಗಳಿಗೆ ನೀಚೆ ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಅಂದರೆ ಇಟ್ಕೊಳ್ಳೋದಕ್ಕೆ ಏನಾದರೂ ಪೇಸ್ಟ್ ಬ್ರಷ್ ಎಲ್ಲ ರೆಗ್ಯುಲರ್ ಯೂಸೇಜ್ ಏನಿರುತ್ತೆ ಅದನ್ನ ಇಲ್ಲಿ ಇಡ್ಬೋದು ಆರಾಮಾಗಿ. ಸೂಪರ್ ಒಳ್ಳೆ. ಬನ್ನಿ, ಇದು ಇಷ್ಟು ಸೆಕೆಂಡ್ ಫ್ಲೋರಲ್ಲಿ ನೀವು ನೋಡ್ತಾ ಇರುವಂಥದ್ದು. AC ಪಾಯಿಂಟ್ ಎಲ್ಲ ಇದ್ದಾವೆ. ಎಲ್ಲ ರೂಮ್ಗೂ AC ಪ್ರಾವಿಷನ್ ಇದೆ. ಹಾಂ, ಎಲ್ಲ ರೂಮ್ಗೂ ಕೊಟ್ಟಿದ್ದಾರೆ ಆಯಿತಾ. ನಿಮಗೇನು ಬೇಕಾದರೂ ಇಲ್ಲಂದ್ರೂ ಮಾಡಿಸ್ಕೊಡ್ಬೋದು. ಚಿಕ್ಕ ಪುಟ್ಟ ವಸ್ತು ಅಲ್ವಾ, ಅವು ಆರಾಮಾಗಿ ಕವರ್ ಮಾಡ್ಬೋದು. ನೋಡಿ ಈ ಥರ ಇದೆ, ಚೆನ್ನಾಗಿದೆ. ಈಗ ಸ್ಟೇಟಸ್ ಲೈಟು ಎರಡೆರಡು ಕೊಟ್ಟಿದ್ದೀರಾ, ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಟಫನ್ ಗ್ಲಾಸು ಕಂಟಿನ್ಯೂ ಆಗುತ್ತೆ, ಹ್ಯಾಂಡ್ ಗ್ರವರ್ ಕೂಡ ಕಂಟಿನ್ಯೂ ಆಗುತ್ತೆ ನಮಗೆ.
ಮತ್ತು ಈಗ ಥರ್ಡ್ ಫ್ಲೋರಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಥರ್ಡ್ ಫ್ಲೋರಲ್ಲಿ ಇನ್ನೊಂದು ಬೆಡ್ರೂಮ್ ಕೂಡ ಇದೆ. ಓಕೆ, ಡೈರೆಕ್ಟ್ ಸ್ಕೈಲೈಟ್ ನಮ್ಗೆ ಇಲ್ಲಿದೆ. ಹಾಗೆ ಮೇಲ್ಗಡೆ ನಮ್ಗೆ ನ್ಯಾಚುರಲ್ ಲೈಟಿಂಗ್ ಒಳಗಡೆ ಮನೆ ಒಳಗಡೆ ಬರೋದಕ್ಕೆ ಸ್ಕೈಲೈಟ್ನ ಕೊಟ್ಟಿರುವಂಥದ್ದು. ಸರಿನಾ? ರೈಟ್. ಈಗ ಟೋಟಲ್ ಇದು ಸೇರಿ 4 ಬೆಡ್ರೂಮ್ ಆಗುತ್ತೆ ಅಲ್ಲ ಕೂಡ? ಎಸ್ ಸರ್. ಇಲ್ಲಿ ಪರ್ಗೋಲ ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ ಮಲ್ಟಿಪರ್ಪಸ್ ರೂಮ್ ಅಂತ ಹೇಳ್ಬೋದು. ಓಕೆ, ಇದು ಮಲ್ಟಿಪರ್ಪಸ್ ರೂಮು. ವುಡನ್ ಪ್ಯಾಟರ್ನ್ ಕೊಟ್ಟಿದ್ದೀರಾ ಫ್ಲೋರಿಂಗ್ ಅಲ್ವಾ? ಎಸ್ ಸರ್. ಇದು 2x4 ವುಡನ್ ಪ್ಯಾಟರ್ನ್ ಇರುವಂಥ ಟೈಲ್ಸ್ ಇದೆ ಸರ್. ಇಲ್ಲಿ ನಾವು ಬೆಡ್ ಆದರೂ ಹಾಕ್ಬೋದು, ಇಲ್ಲ ಜಿಮ್ ರೂಮ್ ಮಾಡ್ಬೋದು, ಹೋಮ್ ಥಿಯೇಟರ್ ಮಾಡ್ಬೋದು, ವಾಟ್ ಎವರ್ ಅವ್ರಿಗೆ ಇಷ್ಟ ಏನು ಬರುತ್ತೆ ಅದನ್ನು ಮಾಡ್ಬೋದು. ಸೊ ಮಲ್ಟಿಪರ್ಪಸ್. ಅಲಾಂಗ್ ವಿತ್ ಇದಕ್ಕೆ ಸರ್ ನಾವು ಸ್ಟೋರೇಜ್ ಏನಾದರೂ ಬೇಕಂತಂದ್ರೆ ನಾವು ಕೆಳಗಡೆ ನೋಡ್ಬೋದು ಸರ್. ಅದಕ್ಕೆ ಪ್ರೊಪಾರ್ಷನೇಟ್ ಆಗಿ ಒಂದು ಸ್ಟೋರೇಜ್ ಮಾಡ್ತೀವಿ ಸಪ್ರೇಟ್ ಆಗಿ. ಓಕೆ, ಇದನ್ನ ಮೂವಬಲ್ ಇದೆ ಸರ್. ಮೂವಬಲ್ ಬೇಕು ಅಂದರೆ ಇಲ್ಲಿ ಇಟ್ಕೋಬೋದು. ಹಾಂ, ಲಿಫ್ಟ್ ಮಾಡ್ಕೊಂಡು ಕೆಳಗಡೆ ಓಕೆ ಓಕೆ. ನೀವು 1 RK ಇದೆ ಅಂತ ಹೇಳಿದ್ರಲ್ಲ? ಅದಕ್ಕೊಂದು ಮಾಡಿಸಿದ್ದೀವಿ. ಹಾಂ, ಕರೆಕ್ಟ್ ಗೆಳೆಯರೆ. ಇದು ನೀವು ಮೂವಬಲ್ಲು, ನಿಮಗೆ ಎಲ್ಲಿ ಬೇಕೋ ಅನುಕೂಲ ಅಲ್ಲಿ ಮೂವ್ ಮಾಡಿಕೊಡಿ, ಆಯಿತಾ? ವೆಂಟಿಲೇಷನ್ಗೆ ಇಲ್ಲೂ ಕೂಡ ಒಂದು ವಿಂಡೋ ಇದೆ, ಹಾಗೆ ಇಲ್ಲೂ ಕೂಡ ವಿಂಡೋ ಇದೆ. ಮತ್ತು ಬಾತ್ರೂಮ್ ಬರುತ್ತಲ್ವಾ? ಎಸ್ ಸರ್. ಇದು ಅಟ್ಯಾಚ್ ಬಾತ್ರೂಮ್ ಇದೆ. ನೀವು ಇದನ್ನು ಸ್ಪೇಸಿಯಸ್ ಆಗಿದೆ ನೋಡಿ ಸರ್. ಚೆನ್ನಾಗಿ ಮಾಡಿದ್ದೀರಾ. ಎಲ್ಲ ವಾಲ್ ಮಾಡ್ಕೊಂಬಂದ್ಕೊಡೆ. ಇದೇ ಅವ್ರು ಹೇಳಿದ್ದು ನೆಕ್ಸ್ಟ್ ಲೆವೆಲ್ ಅದು. ಹಾಂ ಗೆಳೆಯರೆ, ಮಾತಾಡೋಗಿಲ್ಲ. ಮನೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಷ್ಟು ಹೊಗಳಿದ್ರು ಅಷ್ಟೇ. ಈಗ ಪರ್ಗೋಲ ತೋರಿಸ್ತೀನಿ ನೋಡಿ. ಪರ್ಗೋಲ ಅಂತಂದರೆ ನಿಮಗೆ 12 mm ಟಫ್ನ್ ಗ್ಲಾಸ್ ಮೇಲ್ಗಡೆ MS ರೇಲಿಂಗ್ಸಲ್ಲಿ ಹಾಕಿರುವಂಥದ್ದು. ಅಂದರೆ ಸೇಫ್ಟಿಗೋಸ್ಕರ ಅಥವಾ ಮಳೆಯಲ್ಲಿ ನಿಂತ್ಕೊಂಡ್ರೆ ನೆಕ್ಸ್ಟ್ ಲೆವೆಲಲ್ಲಿ ನಿಮಗೆ ಫೀಲಿಂಗ್ ಬರುತ್ತೆ. ಅಲ್ಲಿ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ, ಆಂಟಿ ಸ್ಕಿಡ್ 1/1. ಇದೇ ಯಾಕೆ ಚೂಸ್ ಮಾಡಿದ್ದೀರಾ ನೀವು? ಮಂಗಳೂರು ರೂಫಿಂಗ್ ಎಲ್ಲ ಕೊಡ್ಬೋದಾಗಿತ್ತಲ್ಲ ಸರ್. ಮಂಗಳೂರು ರೂಫಿಂಗ್ ಕೊಡ್ಬೋದಾಗಿತ್ತು, ಬಟ್ ಕೆಳಗಡೆ ಪ್ಯಾನ್ಲಿಂಗು ಮಾಡ್ಬೋದು. ಇಲ್ಲ ಅಂತಂದರೆ ನಾವು ಲೈಟ್ ಹಾಕಿದ್ರೆ ನಮಗೆ ನೈಟ್ ವೆದರ್ ಫೀಲ್ ಆಗುತ್ತೆ ಸರ್. ಘಾಟ್ ನಿಜ. ಅದು ರಾತ್ರಿ ಚಂದ್ರ ನೋಡಿಕೊಂಡು ಸ್ಟಾರ್ ನೋಡಿಕೊಂಡು ಇಲ್ಲಿ ಕುತ್ಕೊಂಡು ಮನೆಯವರೆಲ್ಲ ಗ್ಯಾದರಿಂಗ್ ಆಗಿ ಕೆಳಗಡೆ ಗೇಟ್ ಲಾಕ್ ಮಾಡಿ ಬಂದ್ಬಿಟ್ರೆ ಮಳೆ ಬಂದಾಗ ನಿಂತ್ಕೋಬೇಕು. ಮಳೆ ಬಂದಾಗ ಒಂಥರನೂ ಚೆನ್ನಾಗಿರುತ್ತೆ. ಹಬ್ಬಗಳಾಗ್ಬೋದು, ಇಲ್ಲಿ ಪಾರ್ಟಿಗಳು ಮಾಡೋದಕ್ಕೆ ತುಂಬ ಅಂದರೆ ಚೆನ್ನಾಗಿದೆ ಸರ್ ಇದು. ಓಕೆ, ಮತ್ತೆ ಈ ಫ್ಲೋರಲ್ಲಿ ಏನೇನಿದೆ ಗುರುಗಳೇ? ಈ ಫ್ಲೋರಲ್ಲಿ ಬಂದ್ಬಿಟ್ಟು ಸರ್, ಇದು 25/12ಗೆ ಇಲ್ಲಿ ಪರ್ಗೋಲ ಡಿಸೈನ್ ಮಾಡಿದ್ವಿ ಸರ್. ಅದು ಸ್ಪೇಸಿಯಸ್ ಆಗಿರೋ ಮಲ್ಟಿಪರ್ಪಸ್ ರೂಮ್. ಮತ್ತೆ ಉಳಿದಿದ್ದಕ್ಕೆ ಇಲ್ಲಿ ನಾವು ಡ್ಯಾಮ್ ಪ್ರೂಫ್ ಮಾಡಿಸಿದ್ದೀವಿ. ಓಕೆ, ಅಲಾಂಗ್ ವಿತ್ ಇಲ್ಲಿ ನಾವೊಂದು MS ಲ್ಯಾಡರ್ ಕೊಟ್ಟಿದ್ದೀವಿ ಸರ್. ಮೇಲ್ಗಡೆ ಬಂದ್ಬಿಟ್ಟು ಇಲ್ಲಿ ನೀವು ಬಟ್ಟೆ ಒಣಗಾಕಿ ಪ್ರಾವಿಷನ್ ಮಾಡಿದ್ದೀವಿ. ಅಲ್ಲಿ ಕಟ್ಟಿದ್ರೆ ಸರ್ ಇಲ್ಲಿವರೆಗೂ ಬರುತ್ತೆ ಸರ್. ಅಲ್ಲಿಂದ ಅಲ್ಲಿವರೆಗೂ ಬರುತ್ತೆ. ಇಲ್ಲಿ ನಮಗೆ ಬಟ್ಟೆ ತೊಳೆಯೋಕೆ ಪ್ರಾವಿಷನ್ನು. ಅಲಾಂಗ್ ವಿತ್ ನಾವು ಇಲ್ಲಿ ನೀವು ವಾಷಿಂಗ್ ಮಿಷಿನ್ನ ಇಲ್ಲೇ ಇಟ್ಕೊಂಡು ಆರಾಮಾಗಿ ಬಟ್ಟೆ ಇಲ್ಲೇ ತೊಳಿಬೋದು ಸರ್. ಅದು ಪ್ರಾವಿಷನ್ ಮಾಡಿದ್ದೀವಿ. ಇನ್ಲೆಟ್ ಇದೆ, ಔಟ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ಸ್ವಿಚ್ ಪ್ಯಾನಲ್ ಎಲ್ಲ ಹಾಕಿ ಇಟ್ಟಿದ್ದೀವಿ ಆಲ್ರೆಡಿ. ಮಳೆ ಬಂದ್ರೂ ತೊಯ್ಯೋದಿಲ್ಲ, ಒಳಗಡೆ ಇರುತ್ತೆ ಇದು. ಗಾಟ್ ಇಟ್. ತುಂಬ ಚೆನ್ನಾಗಿದೆ. ಬಟ್ಟೆ ತೊಳೆದು ಇಲ್ಲಿ ಹಾಕ್ಬಿಡ್ಬೋದು ಸರ್ ಆರಾಮಾಗಿ. ತುಂಬ ಜಾಗ ಇದೆ ಗುರುಗಳೇ. ಎಸ್ ಸರ್. ಓಕೆ, MS ಲ್ಯಾಡರ್ ಇದೆ. ಮೇಲ್ಗಡೆ ಏನು ಕೊಟ್ಟಿದ್ದೀರಾ ನೋಡ್ಬಿಡೋಣ, ಅದೊಂದು ಟ್ರೈ ಮಾಡೋಣ. ನೋಡಿ, ಇದು ಟೋಟಲ್ಲು 2.5 3 ಅಡಿ ವೈಡ್ ಆಗಿದೆ. ಹೈ ಗೇಜಲ್ಲಿ ಮಾಡಿರುವಂತಹ ಲ್ಯಾಡರು. ಮಕ್ಕಳು ಕೂಡ ಮೇಲ್ಗಡೆ ಹಾಕ್ಬೋದು. ಸೇಫ್ಟಿ ವೈಸು ಮಾತಾಡೋ ಹೋಗಿಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಿ ನಿಮಗೆ 1000 ಲೀಟರ್ ಸಿಂಟೆಕ್ಸ್ ಕೊಟ್ಟಿದ್ದಾರೆ. ಮತ್ತು ಲ್ಯಾಡರ್ ಕೊಟ್ಟಿದ್ದಾರೆ ಮೇಲ್ಗಡೆ ಹತ್ತೋದಕ್ಕೆ. ಸ್ಕೈಲೈಟು ನಾನೇನು ನಿಮಗೆ ತೋರಿಸಿದ್ನಲ್ಲ ಒಳಗಡೆ ಬೆಳಕು ಬರುತ್ತೆ ನ್ಯಾಚುರಲ್ ಅಂತ. ಟಫನ್ ಗ್ಲಾಸು 12 mm. ಮತ್ತೆ ಒಂದು ಹೆಡ್ರೂಮ್. ಎರಡು ಕೊಟ್ಟಿದ್ದೀರಾ? ಸಾರಿ, ನನಗೆ ಒಂದು ಕಾಣಿಸ್ತು. ಹಾಂ ಗುರುಗಳೇ, ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಎಲ್ಲಿದೆ ಗುರುಗಳು? ಸರ್ ನಿಮಗೆ ಮೆಟ್ರೋ ಸ್ಟೇಷನ್ ಇಲ್ಲಿ ನಿಮ್ಗೆ ಆರ್ಚ್ ಕಾಣಿಸ್ತಾ ಇದೆಯಲ್ಲ ಸರ್? ಆರೆಂಜ್ ಕಲರ್ ಆರ್ಚ್ ಅಲ್ವಾ? ಆರೆಂಜ್ ಕಲರ್ ಆರ್ಚ್ ಕಾಣಿಸ್ತಾ ಇದೆಯಲ್ಲ ಸರ್, ಅಲ್ಲಿಂದ ಅದೇ ಮೆಟ್ರೋ ಸ್ಟೇಷನ್ ಸರ್. ಅದೇ ಮೈಸೂರು ಬೆಂಗಳೂರು ಹೈವೇ, ಅದೇ ಕೆಂಗೇರಿ ಮೆಟ್ರೋ ಸ್ಟೇಷನ್. ಜನರಿಗೆ ಗೊತ್ತಾಗ್ಬಿಡುತ್ತೆ ಬಿಡಿ, ಇದು ಒಂದು ಆರ್ಚ್ ನೋಡಿಬಿಟ್ರೆ. ಈ ಕಡೆಗೆ ನೋಡಿದ್ರೆ ಸರ್, ಇದು ಸನ್ಫ್ಲವರ್ ಲೀನಿ ಅಪಾರ್ಟ್ಮೆಂಟ್. ಇದು ನೆಕ್ಸ್ಟ್ ಇದು ಪಕ್ಕದಲ್ಲೇ ಇರೋಂಥದ್ದು ಗುಡ್ ಅರ್ತ್ ಆರ್ಚರ್ಡ್ ಅಂದ್ಬಿಟ್ಟು ಸರ್ ವಿಲಾಸ್ ಇದೆ ಸರ್. ಇಲ್ಲಿ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ವಿಲಾಮೆಂಟ್ಸ್ ಬರ್ತಾ ಇದೆ. ಓಕೆ, ಅಲಾಂಗ್ ವಿತ್ ಇಲ್ಲಿ SST ಕನ್ವೆನ್ಷನ್ ಹಾಲ್ ಇದೆ. ಇಲ್ಲಿ SST ಈ ತೆಂಗಿನ ಮರಗಳೆಲ್ಲ ಕಾಣಿಸ್ತಿದೆ. ಹೌದು, ಇದೇ ಚೌಲ್ಟ್ರಿ ಸರ್. ಇಲ್ಲಿ ಅಪಾರ್ಟ್ಮೆಂಟು, ಗುಡ್ ಅರ್ತ್ ಆರ್ಚರ್ಡ್, ವಿಲ್ಲಾಸ್ಗಳು ಇಲ್ಲಿ ತುಂಬ ಇದೆ. ಫೀಲ್ಡ್ ಎಲ್ಲ ಇದೆ, ಕ್ರಿಕೆಟ್ ಎಲ್ಲ ಆಡೋದಕ್ಕೆ. ಫುಲ್ ಡೆವಲಪ್ ಏರಿಯಾ ಇದು, ಮಾತ್ರ ಇಲ್ಲ. ತುಂಬ ಇಷ್ಟ ಆಯ್ತು ಗುರುಗಳೇ ಮನೆ ನಿಮ್ಮದು. ತುಂಬ ಚೆನ್ನಾಗಿ ಕಟ್ಟಿದ್ದೀರಾ. ಇವತ್ತು ಹಿಂದೂ ಮಹಾಸಮಾವೇಶ ನಡೀತಾ ಇದೆ, ಒಳ್ಳೆ ದಿನ ನೋಡ್ತಾ ಇದ್ದೀರಾ. ಸರಿ, ಹಾಗಾದರೆ ಗುರುಗಳೇ ಕೊನೆಯದಾಗಿ 4 ಮಾತು.
ಈ ಮನೆ ಬಗ್ಗೆ ಅಡ್ರೆಸ್ ಏನೋ ಸರ್ ಹೇಳಿಬಿಡಿ ಗುರುಗಳೇ. ಸರ್ ಇದು ಸೈಟ್ ನಂಬರ್ 3 ಸಿದ್ಧಾರ್ಥ ಆರ್ಚರ್ಡ್ ವಿಲ್ಲಾಸ್ ರೋಡ್ ನಿಯರ್ SST ಕನ್ವೆನ್ಷನ್ ಹಾಲ್. ಓಕೆ. ಇದು ಮೈಸೂರು ಬೆಂಗಳೂರು ಹೈವೇ ಇಂದ 700 ಮೀಟರ್ಸ್ ಇದೆ, ಎಕ್ಸಾಕ್ಟ್ 700 ಮೀಟರ್ಸ್. ಸರಿ. ಇಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಡೆವಲಪ್ಡ್ ಏರಿಯಾ ಸರ್ ಇದು. ಓಕೆ. ಇಲ್ಲಿ ಕಂಪ್ಲೀಟ್ ಬಿಲ್ಡಿಂಗ್ ಇದನ್ನ ನಾವು ಇಲ್ಲಿ ಕಂಪ್ಲೀಟ್ ಎಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡಿರೋಂಥದ್ದೆಲ್ಲ ಹೈ ಎಂಡ್ ಇದೆ ಸರ್. JSW ನಿಯೋ ಸ್ಟೀಲ್ ಯೂಸ್ ಆಗಿದೆ 20 mm, ಆಲ್ಮೋಸ್ಟ್ 20 mm 16 mm, ಅದಕ್ಕಿಂತ ಕಡಿಮೆ ಯಾವುದು ಯೂಸ್ ಮಾಡಿಲ್ಲ. ಆಮೇಲೆ ಬಿರ್ಲಾ ಸೂಪರ್ ಸಿಮೆಂಟ್ ಅಲ್ಲೇ ಇದಾಗಿರೋದು ಬಿಲ್ಡಿಂಗ್ ಸರ್. ಓಕೆ, ರೆಡ್ ಬ್ರಿಕ್ಸ್ ಆಯ್ತು. ರೆಡ್ ಬ್ರಿಕ್ಸ್ ಬಿಲ್ಡಿಂಗ್ ಸರ್. ಸಾಲಿಡ್ ಬ್ರಿಕ್ಸ್ ಅಲ್ಲ, ಇದು ಸಿಮೆಂಟ್ ಇಂದಲ್ಲ, ರೆಡ್ ಬ್ರಿಕ್ಸ್. ಇದು ರೆಡ್ ಬ್ರಿಕ್ಸ್ ಕಟ್ಟಿರೋಂಥ ಬಿಲ್ಡಿಂಗ್. ಈಗ ಹೇಳ್ತಿದ್ದೀರಲ್ಲ ಗುರುಗಳೇ, ಸ್ಟಾರ್ಟಿಂಗ್ ಹೇಳ್ಬೇಕಾಯ್ತು. ಓಕೆ. ಕಂಪ್ಲೀಟ್ ರೆಡ್ ಬ್ರಿಕ್ಸ್. ಫ್ರಂಟ್ ಎಲಿವೇಶನ್ ಬಂದ್ಬಿಟ್ಟು ಫಂಡರ್ ಮ್ಯಾಕ್ಸ್ ಅಲ್ಲಿ ಆಗಿದೆ. ಹೌದು. ಟೆಕ್ಸ್ಚರ್ ಪೇಂಟಿಂಗ್ ಎಲ್ಲ ಆಗಿದೆ ಸರ್. ಗುರುಗಳೇ, ನೀವು ಬಿಲ್ಡರಾ ಏನು ನೀವು? ಸರ್ ನಾನು ಬಿಲ್ಡರ್ ಅಲ್ಲ, ಓನರ್. ಇದು ಓನ್ ಯೂಸ್ಗೆ ಅಂತ ಕಟ್ಟಿದ್ದು. ನಮ್ದು ಟ್ರಾನ್ಸ್ಫರಬಲ್ ಜಾಬ್ ಇರೋದ್ರಿಂದಾಗಿ ಒಂದ್ ಕಡೆ ಹಸ್ಬೆಂಡ್ ಅಂಡ್ ವೈಫ್ ಇಲ್ಲಿ ಲೊಕೇಟ್ ಆಗಕ್ಕಾಗ್ತಿಲ್ಲ, ಅದರಿಂದಾಗಿ ನಾವು ಸೇಲ್ ಮಾಡ್ತಾ ಇರೋಂಥದ್ದು. ಅನಿವಾರ್ಯ ಪರ್ಪಸ್ ಅಂತಾನೆ ನಾವು ಡಬಲ್ ಸೀಲಿಂಗ್ ಕಟ್ಟಿದ್ದೆ ಓನ್ ಪರ್ಪಸ್ ಅಂತ. ಓಕೆ. ಇವಾಗ ಏನು ಅಂತಂದ್ರೆ ನಮ್ಗೆ ಆಪ್ಷನ್ ಇಲ್ಲದೆ ಇರೋದ್ರಿಂದಾಗಿ ನಾವು ಸೇಲ್ ಮಾಡ್ತಾ ಇದೀವಿ ಸರ್. ಗುರುಗಳೇ, ಎಸ್ ಸರ್. ಲೋನ್ ಎಷ್ಟಿದೆ ಗುರುಗಳೇ, ಯಾವ ಬ್ಯಾಂಕ್ ಇದೆ? ಇದರಲ್ಲಿ ಈ ಬಿಲ್ಡಿಂಗ್ ಗೆ ಸರ್ 75 lakhs LIC ಲೋನ್ ಇದೆ ಸರ್. ಓಕೆ. ಇದಕ್ಕೆ ನಿಮಗೆ ಲೋನ್ ಆಗುತ್ತೆ ಸರ್. ಇದು BBMP ಲಿಮಿಟ್ ಅಲ್ಲಿ ಬರುವಂತ DC ಕನ್ವರ್ಷನ್ ವಿತ್ ಈ ಖಾತಾ ಬಿಲ್ಡಿಂಗ್ ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ? ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ ಸರ್. ಸರಿ. ಗುರುಗಳೇ, ಕೊನೆಯದಾಗಿ ಒಂದು ಕ್ವಶನ್. ಎಸ್ ಸರ್. ಎಷ್ಟು ಕೇಳ್ತಾ ಇದ್ದೀರಾ ಗುರುಗಳೇ? ಸರ್ ಇದ್ರದ್ದು ಆಸ್ಕಿಂಗ್ ಪ್ರೈಸ್ 3.3 crores. ಓಕೆ. 3 ಕೋಟಿ 30 ಲಕ್ಷ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್. ನಮ್ಮ ವ್ಯೂವರ್ಸ್ ಎಲ್ಲ ಬಂದು ಕುತ್ಕೊಂಡು ನೋಡಿದರೆ ಮಾತಾಡಿದರೆ ಪ್ಲೀಸ್ ಅವರಿಗೆ ರೆಸ್ಪಾನ್ಸ್ ಮಾಡಿ. ನಿಮ್ಮ ನಂಬರ್ನ ಡೈರೆಕ್ಟಾಗಿ ನಾನು ಇವ್ರು ಕೊಟ್ಟಿರ್ತೀನಿ, ಬಟ್ ನಿಮ್ಮಿಂದನೇ ಒಂದ್ಸಲ ಕೇಳೋಣ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಗುರುಗಳೇ. ಸರ್ ನನ್ನ ಹೆಸರು ನವೀನ್ ಅಂದ್ಬಿಟ್ಟು. ನನ್ನ ಕಾಂಟ್ಯಾಕ್ಟ್ ನಂಬರು 9972670798. 9972267098 ಸರ್. ನೈಸ್ ಗುರುಗಳೇ. ನಾನು ಇವ್ರದ್ದು ಫುಲ್ ಡೀಟೇಲ್ಸ್ ಏನಿದೆಯಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಡ್ರೆಸ್ಸು ಮತ್ತು ಇಲ್ಲಿ ಅಕ್ಕಪಕ್ಕ ಏನೇನು ಇದೆ, ನೀವು ಈ ಮನೆ ತೊಗೊಂಡ್ರೆ ಏನು ಬೆನಿಫಿಟ್ಟು, ಅದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಥ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮನೆ ವೀಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಕೊಡಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.